ನಮಸ್ಕಾರ, ಕೊಪ್ಪಳ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್ ತೋಟಗೇರ್. ಕೊಪ್ಪಳ ಜಿಲ್ಲೆ ಆಗೋಕ್ಕಿಂತ ಮುಂಚೆ ರಾಯಚೂರಿನ ಜಿಲ್ಲೆ ವ್ಯಾಪ್ತಿಗೆ ಬರ್ತಿತ್ತು. ಆಗಿನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಎಷ್ಟೋ ಜನರಿಗೆ ತಮ್ಮದೊಂದು ಸೈಟ್ ತಗೋಬೇಕು, ಕನಸಿನ ಒಂದು ಮನೆ ಕಟ್ಕೋಬೇಕನ್ನೋ ಒಂದು ಆಸೆ ಹಂಬಲಾಗಿತ್ತು. ಅದೇ ಒಂದು ಗುರಿಯಾಗಿತ್ತು. ಆಗ ಭಾಗ್ಯನಗರ ಅಂತಕ್ಕಂಥದ್ದು ಇದು ಒಂದು ಶಿಫ್ಟಿಂಗ್ ಏರಿಯಾ ಇದೆ. ಕಾತ್ರಕಿ ಗುಡ್ಲಾನೂರು ವ್ಯಾಪ್ತಿಗೆ ಬರ್ತಕ್ಕಂತಹ ಅಲ್ಲಿಯ ಗ್ರಾಮ ಈ ತುಂಗಭದ್ರಾ ನದಿ ಜಾಸ್ತಿ ತಡಕ್ಕೆ ತುಂಬಿಕೊಂಡು ಬರೋ ಪ್ರಯುಕ್ತ ಏನಂತಂದ್ರೆ ಅಲ್ಲಿ ಮುಳುಗಡೆ ಆಗ್ತಾ ಇದ್ವು ಗ್ರಾಮಗಳು. ಆ ಭಾಗಕ್ಕೆ ಅಲ್ಲಿ ವಾಸಿಸಲು ಯೋಗ್ಯವಲ್ಲದ ಸ್ಥಳ ಅಂತ ಪರಿಶೀಲಿಸಿ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಈ ಭಾಗ್ಯನಗರವನ್ನ ಆಗಿನ ಭಾಗದಲ್ಲಿ ಶಿಫ್ಟಿಂಗ್ ಏರಿಯಾ ಅಂತ ನಿರ್ಮಾಣ ಮಾಡಿ ಅದಕ್ಕೆ ಭಾಗ್ಯನಗರ ಅಂತ ಹೆಸರಿಟ್ಟರು. ಈಗೂ ಸಹ ಅಲ್ಲಿಯ ಪಟ್ಟಣ ಪಂಚಾಯಿತಿಯ ಕಳಹಬರದಲ್ಲಿ ಇದು ಒಂದು ಗುರುತಿದೆ. ಈಗ ವಿಚಾರಕ್ಕೆ ಬರ್ತೀನಿ. ರಾಮನಗರ ಜಿಲ್ಲೆಯಲ್ಲಿ ಕಳೆದ 2017ರಲ್ಲಿ ಒಂದು ಉಪಲೋಕಾಯುಕ್ತ ದೂರು ದಾಖಲಾಗುತ್ತೆ. ಏನಂತಂದ್ರೆ ಅನಧಿಕೃತ ಕಾನೂನು ಬಾಹಿರವಾಗಿ ಲೇಔಟ್ಗಳನ್ನು ಸ್ಥಾಪನೆ ಮಾಡಿದರೆ ಆ ಪ್ರಕಾರವಾಗಿ ಇದನ್ನ ರಾಜ್ಯವ್ಯಾಪಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟೊಂದು ಈ ರೀತಿಯಾದ ಅಕ್ರಮಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗುತ್ತೆ. ಅದಕ್ಕೆ ಒಂದು ಬಾಡಿ ಕ್ರಿಯೇಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ದೂರು ದಾಖಲಾದ ನಂತರ ಪರಿಶೀಲಿಸಿ ಅದನ್ನ ಪ್ರತಿ ರಾಜ್ಯ ಅಂದ್ರೆ ಪ್ರತಿ ಜಿಲ್ಲಾ ವ್ಯಾಪ್ತಿ ಫಾರಂ ನಂಬರ್ 3 ಸ್ಟಾಪ್ ಮಾಡ್ತಾರೆ. ಅಂದಿನಿಂದ ಇಲ್ಲಿಯವರೆಗೆ 2025 ಸುಮಾರು ಪಕ್ಷದ ರಾಜಕೀಯ ವ್ಯವಸ್ಥೆಗಳು ಬದಲಾದವು, ಅದು ನಿಮಗೂ ಗೊತ್ತಿದೆ. ಆದಾಗ್ಯೂ ಸಹ ಫಾರಂ ನಂಬರ್ 3 ವಿಚಾರವಾಗಿ ಮೊನ್ನೆ ತಾನೇ ಎ ಖಾತೆಯಿಂದ ಬಿ ಖಾತೆ ಕೊಡೋ ಪ್ರಾರಂಭ ಮಾಡಿದ್ರು. ಆದರೆ ಇದು ಬರೀ ಮಾರಾಟಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸೈಟ್ಗಳಾಗಿ ಕನ್ವರ್ಟ್ ಆದವು. ಆದರೆ ಆ ಸೈಟ್ಗಳನ್ನ ಖರೀದಿ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಮನೆ ಕಟ್ಕೋಬೇಕಂತಂದ್ರೆ ಈಗಲೂ ಪರದಾಡ್ತಾ ಇದ್ದಾರೆ. ಕಟ್ಟಡ ಪರ್ಮಿಷನ್ಗೋಸ್ಕರ ಸಾಕಷ್ಟು ಜನ ಸಾಲ ಸಿಗದೇನೆ ಬೇರೆ ಬೇರೆ ದಾರಿ ನಡ್ಕೊಂಡಿದ್ದಾರೆ. ಕೆಲವೊಂದು ಕಡೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಂಡವಾಡ್ತಾ ಇದ್ದಾಗ ಈ ಕನಸಿನ ಮನೆ ಕಟ್ಕೋಬೇಕನ್ನೋ ವ್ಯಕ್ತಿ ತತ್ತರಿಸ್ತಾ ಇದ್ದಾನೆ. ಅದ್ರ ಕುರಿತು ಇವತ್ತು ಕೊಪ್ಪಳ ನ್ಯೂಸ್ನ ವಿಶೇಷ ಡಿಬೇಟ್. ಇವತ್ತು ಕಟ್ಟಡ ಪರ್ಮಿಷನ್ ಹಾಗೂ ಫಾರಂ ನಂಬರ್ 3 ಕುರಿತು ಈ ಒಂದು ಡಿಬೇಟ್ ಅಲ್ಲಿ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಿವಾಸ್ ಗುಪ್ತಾ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಅದೇ ತರನಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಪ್ಪಳದ ಮಾಜಿ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ಮೈನಳ್ಳಿ ಅವರು ಆಗಮಿಸಿದ್ದಾರೆ. ಸರ್, ತಮಗೂ ಸ್ವಾಗತ. ಅದೇ ತರನಾಗಿ ಫಾರಂ ನಂಬರ್ 3 ವಿಚಾರಕ್ಕೆ ರೆವಲ್ಯೂಷನ್ ಕ್ರಿಯೇಟ್ ಮಾಡುವ ಮುಖಾಂತರ ಒಂದು ಟೀಮ್ ಅನ್ನ ಕಟ್ಕೊಂಡು ಹೋರಾಟ ಸಮಿತಿ ಅಂತ ಏನ್ ಮಾಡಿದ್ರು, ಫಾರಂ ನಂಬರ್ 3 ಹೋರಾಟ ಸಮಿತಿ ಮಾಡಿರ್ತಕ್ಕಂತಹ ಆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಞಾನೇಶ್ ಹ್ಯಾಟಿ ಅವರು ಆಗಮಿಸಿದರೆ ತಮಗೂ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಿಮ್ ಕಡೆಯಿಂದ ಪ್ರಾರಂಭ ಮಾಡೋಣ. ಜ್ಞಾನೇಶ್ ಅವರು, ಇವಾಗ ಹೋರಾಟ ಸಮಿತಿ ಮಾಡ್ಕೊಂಡ್ರಿ, ಅದಕ್ಕಿಂತ ಮುಂಚೆ ಈ ಸಮಿತಿ ನಿರ್ಮಾಣ ಆಗಿದ್ದಿಲ್ಲ. ಯಾವಾಗ ರಾಮನಗರ ಒಂದು ದೂರು ದಾಖಲಾಯಿತು, ಅಲ್ಲಿಂದ ಫಾರಂ ನಂಬರ್ 3 ಅಂತಕ್ಕಂಥದ್ದು ನೆನೆಗುದಿಗೆ ಬಿತ್ತು. ಆಗ ಇದು ಒಂದು ಕ್ರಾಂತಿ, ಒಂದು ಯುವಕರದ ಒಂದು ಹೋರಾಟ ಉಟ್ಕೊಂತು. ಎಲ್ಲಿಗೆ ಬಂತು ನಿಮ್ಮ ಹೋರಾಟ? ಈಗ ನಮ್ಮ ಹೋರಾಟ ಏನೋ ಸತತವಾಗಿದೆ. ನಾವೆಲ್ಲ ಇಲಾಖೆಗೂ ಇವತ್ತಿಗೂ ನಾವು ನಾವು ಸಂಬಂಧಪಟ್ಟ ಇಲಾಖೆಗೆ ಲೆಟರ್ ಕೊಡ್ತಾ ಇದ್ದೀವಿ, ವಿಚಾರಣೆ ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ರೀತಿ ಇನ್ನುವರೆಗೆ ಅದು ಸ್ಪಂದನೆ ಸಿಕ್ಕಿಲ್ಲ. ಆದರೆ ನಾವು 1976 DC ಕನ್ವರ್ಷನ್ ಆಗಿರುವ ಪ್ಲಾಟ್ಗಳಲ್ಲಿ, ಲೇಔಟ್ಗಳಲ್ಲಿ ಖರೀದಿ ಮಾಡಿದ ಸಾರ್ವಜನಿಕರು ನಾವು. ಇಲ್ಲಿ ಮಧ್ಯಮ ವರ್ಗದಲ್ಲಿ ಅದೇ ರೀತಿ ನೌಕರರಿದ್ದಾರೆ. ಈಗ ಒಂದು ಮನೆ ಕಟ್ಕೋಬೇಕಂತೇಳಿ ಅವ್ರ ದೊಡ್ಡ ಕನಸಿದೆ. ಈಗ ಬ್ಯಾಂಕಲ್ಲಿ ಸಾಲ ತಗೊಂಡು ಒಂದು ಮನೆ ಕಟ್ಕೋಬೇಕು ಅಂತೇಳಿ ಮತ್ತೆಲ್ಲ ನಮಗೆ ಎಲ್ಲ ರೀತಿ ಸಾಲ ಸೌಲಭ್ಯಗಳು ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಕಟ್ಟಡ ಪರವಾನಗಿನೂ ಸಿಕ್ಕಿದೆ ನಮಗೆ ಮುಂಚಿತವಾಗಿ. 2018ಗಿನ ಮುಂಚಿತವಾಗಿ ನಮಗೆ ಕಟ್ಟಡ ಪರವಾನಗಿ ಸಿಕ್ಕಿದೆ, ಸಾಲ ಸೌಲಭ್ಯಗಳು ಸಿಕ್ಕಿವೆ. ಈಗ ಸಿಗ್ತಾ ಇಲ್ಲ. 2018ರಿಂದ ನಾವು ಅನಧಿಕೃತ ಬಡಾವಣೆಗಳಂತೇಳಿ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಅಧಿಕೃತ ಬಡಾವಣೆಗಳು. ಈ ಕುರಿತು ಈ ವಿಚಾರ ಬಗ್ಗೆ ಯಾರ್ಯಾರಿಗೆಲ್ಲ ಮನವಿ ಕೊಟ್ಟಿದ್ರಿ? ನಾವು DC ಅವರಿಗೆ ಕೊಟ್ಟಿವಿ, ಪ್ರಾಧಿಕಾರಕ್ಕೆ ಕೊಟ್ಟಿವಿ, ಅದೇ ರೀತಿ ನಗರ ಯೋಜನೆ ಇಲಾಖೆ ಕೊಟ್ಟಿವಿ, ಸಂಬಂಧಪಟ್ಟ ಮುಖ್ಯಮಂತ್ರಿ ಕಾರ್ಯಾಲಯ ಕೊಟ್ಟಿವಿ, ಆಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ ಇದು ಬೆಂಗಳೂರವರಿಗೆ ಕೊಟ್ಟಿವಿ. ಎಲ್ಲ ಇಲಾಖೆ ಕೊಟ್ಟಂತ ಸಂದರ್ಭ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿ ಇತ್ತು. ತದನಂತರ ಆಗಿನ ಮಾಜಿ CM ಸಿದ್ದರಾಮಯ್ಯ ಮಾಜಿ CM ಆಗಿದ್ದಂತ ಸಂದರ್ಭ ಅವರು ನಿಮ್ಮ ಮನವಿ ಸ್ವೀಕರಿಸಿದ್ರು. ಅವ್ರ ಸರ್ಕಾರ ಬಂದ ಮೇಲೆ ನಿಮ್ಮ ಕನಸುಗಳನ್ನ ಈಡೇರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಬೈರತಿ ಸುರೇಶ್ ಅವರಾಗ್ಲಿ, ಬೈರತಿ ಬಸವರಾಜ್ ಅವರಾಗ್ಲಿ. ಹೌದಾ? ಈಗ ವಿಚಾರಕ್ಕೆ ಬರ್ತೀನಿ. ನಮ್ಮಲ್ಲಿ ಇದೇ ಕೊಪ್ಪಳ ನ್ಯೂಸ್ ಡಿಬೇಟ್ ಅಲ್ಲಿ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ಅವರು. ಸರ್, ತಮ್ಮ ಅಭಿಪ್ರಾಯ ಏನಿತ್ತು? ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭ ನೀವು ಅಧ್ಯಕ್ಷರಾಗಿದ್ದರು. ಈ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳಿದೆ ಫಾರಂ ನಂಬರ್ 3 ವಿಚಾರ. ಈಗ ನಾವು ಸರ್ಕಾರ ಹೋರಾಟ ಸಮಿತಿ ಜೊತೆಗೆ ಬರೇತಿ ಬಸವರಾಜ್ ಅವರು ಏನು ಕೊಪ್ಪಳಕ್ಕೆ ಬಂದಿದ್ರು, ಮತ್ತು CM ಅವ್ರು ಬಂದಾಗ ಕೂಡ ನಾವು ಅವ್ರಿಗೆ ಈ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ವಿ. ಹೀಗಿದೆ, ಇದು ಸ್ಥಳೀಯ ಹಂತದಲ್ಲಿ ಮಾಡೋದ್ರಾಗಿಲ್ಲ, ಕೋರ್ಟ್ನಾಗಿರೋದ್ರಿಂದ ನೀವು ಅಮೆಂಡ್ಮೆಂಟ್ ಮಾಡಬೇಕು, ಅಮೆಂಡ್ಮೆಂಟ್ ಮಾಡಿ
ನೀವೇನಾರ ಇದಕ್ಕೊಂದು ಪರಿಹಾರ ಕಂಡು ಹಿಡಿದ್ರೆ ಈ ಸರ್ಕಾರಕ್ಕೂ ಕೂಡ ಸಾವಿರಾರು ಕೋಟಿ ನಿಮ್ಗೆ ದುಡ್ಡು ಬರುತ್ತೆ. ಹಂಗಾಗಿ ನೀವು ಮಾಡ್ರಿ ಅಂತ ಹೇಳಿ ಭಾಳ ನಾವು ಹೋಗೋರ್ದು ಕೇಳ್ಕೊಂಡ್ವಿ. ಬಟ್ ಇವತ್ತಿನ ಕೂಡ ಅದಾದ್ಮೇಲೆ ಕೆಲವೊಂದು MLAಗಳು ಕೂಡ ವಿಧಾನಸಭೆಯಲ್ಲಿ ಅದರ ಪ್ರಶ್ನೆ ಮಾಡಿದ್ರು. ನಮ್ಮ ಹೇಮಲತಾ ನಾಯಕ್ ಮೇಡಮ್ ಕೂಡ ಪ್ರಶ್ನೆ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾರೋ ಹರ್ತಾಳ್ ಹಾಲಪ್ಪ ಅವರು ಪ್ರಶ್ನೆ ಮಾಡಿದ್ರು. MTB ನಾಗರಾಜ್ ಅವರು ಮಾತಾಡಿದ್ರು. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ರಾಘವೇಂದ್ರ ಹಿಟ್ನಾಳ್ ಅವರು, ಹೇಮಲತಾ ನಾಯಕ್ ಎಲ್ಲರೂ ಚರ್ಚೆ ಮಾಡಿದಾಗ ಕೂಡ ಇದಕ್ಕೆ ಯಾವುದೇ ಒಂದು ಪರಿಹಾರ. ಈಗ ಕೂಡ ಇವರು ಬಿ ಖಾತಾ ಫಾರ್ಮ್ 3 ಪರಿಹಾರ ಅಲ್ಲ. ಯಾಕಂದ್ರೆ ಅದರಲ್ಲಿ ಮೆನ್ಷನ್ ಮಾಡ್ಬಿಡ್ತಾರ ಯಾವುದೇ ಲೋನಿಗಾರ ಇಲ್ಲ, ಪರ್ಮಿಷನ್ಗಾರ ಇಲ್ಲ ಅಂತ ಹೇಳಿ. ಹಾಲಪ್ಪ ಆಚಾರ್ ಅವರು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಿದ್ರು, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು. ಆಗ ಫಾರಂ ನಂಬರ್ 3 ಇಶ್ಯೂ ಮಾಡಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ರು. ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರಡಿ ಅವರಿದ್ರು, ಆಗ ತಾವು ಕೂಡ ಅಧ್ಯಕ್ಷರಿದ್ರಿ ಅನ್ಸುತ್ತೆ. MLC ಹೇಮಲತಾ ನಾಯಕ್ ಇದ್ರು. ಆ ಫಾರಂ ನಂಬರ್ 3 ಇಶ್ಯೂ ಮಾಡ್ತಾ ಬಂದ್ರು. ಅದು ವ್ಯಾಲಿಡ್ ಆಯ್ತಾ ಅಥವಾ ಅಂದ್ರೆ ಅವ್ರ ಅಧಿಕಾರಿಗಳು ಇವರು ಸೀರಿಯಸ್ ಆಗಿ ಕೂತ್ಕೊಂಡು ಹೇಳಿದ್ರು, ಇಲ್ಲ ನೀವು ಫಾರ್ಮ್ 3 ನೀವು ಮಾಡ್ಲೇಬೇಕು. ಅವ್ರ ಅಧಿಕಾರಿಗಳು ಇಲ್ಲ ನಾವು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗ್ತೈತಿ, ನಾವು ಏನೋ ಇದ್ರು ಅದರಲ್ಲಿ ನಾವು ಒಂದು ಶರ ಹಾಕಿ ಈಗ ನಾವು ಖಾತಾ ಇಶ್ಯೂ ಮಾಡ್ತೀವಿ, ಬಟ್ ಒಂದು ಕಾಲಮ್ನಲ್ಲಿ ಇದು ಯಾವುದೇ ಇದಕ್ಕ ನಾವು ಇದು ಇಲ್ಲ ಅಂತ ಹೇಳಿ ಕೊಡ್ತೀವಿ ಅಂದ್ರೆ ನಾವು ಕಂಟೆಂಪ್ಟ್ ಆಗಂಗಿಲ್ಲ ಅಂತ ಹೇಳಿ ಅವ್ರ ಅಧಿಕಾರಿಗಳು ಬಹಳ ನೀಟಾಗಿ ಪ್ಲಾನ್ ಮಾಡಿ ಅವರು ಅದೇ ರೀತಿಯಾಗಿ ಫಾರ್ಮ್ 3. ಸೊ ಆಗಿನ ಟೀಮ್ ಅಲ್ಲಿ ಈಗಿರ್ತಕ್ಕಂಥ ಹ್ಯಾಟ್ರಿಕ್ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರು ಇದ್ರು, ಪ್ರತಿಯೊಬ್ಬರು ಇದ್ರು. ಎಂತೆಂತ ಮಹಾನ್ ಘಟನೆಗಳು, ಮಂತ್ರಿಗಳಿದ್ರು, ಪ್ರಾಧಿಕಾರ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಎಲ್ಲರೂ ಕುಂತು ಹೇಳಿದ್ರು ಕೂಡ DC ಅವರು ಓಕೆ ಅಂತ ಹೇಳಿದ್ರು. ಅವಾಗ ಸುರೇಶ್ ಬಾಬು ಅವರು DC ಇದ್ರು. ಇಲ್ಲ, ಸುರೇಶ್ ಬಾಬು ಅವರು DC ಅವರು ಇದ್ರು. ಅವರು ಇಲ್ಲ ನನ್ಗೆ ವಿಚಾರ ಮಾಡಕ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಹೋಗಿ ಎಲ್ಲರೂ ಕನ್ವಿನ್ಸ್ ಮಾಡಿ ಹೇಳಿ ಹಿಂಗ್ ಸಮಸ್ಯೆ ಐತೆ ಅಂತ ಹೇಳಿದ್ಮೇಲೆ ಎಲ್ಲಾ ಅಧಿಕಾರಿಗಳು ಕೂಡಿ ಚರ್ಚೆ ಮಾಡಿ ಈ ರೀತಿ ಇದು ಫಾರ್ಮ್ 3 ಇಶ್ಯೂ ಆಗಿರಬಾರ್ದು, ಕೊಟ್ಟಂಗೂ ಆಗಿರ್ಬೇಕು, ಆ ಕಾಲಮ್ನಲ್ಲಿ ಮೆನ್ಷನ್ ಮಾಡಿ ಫಾರ್ಮ್ 3 ಇಶ್ಯೂ ಮಾಡಕ್ ಚಲೋ ಮಾಡಿ. ಈಗ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಶ್ರೀನಿವಾಸ್ ಗುಪ್ತಾ ಅವರೇ, ನಿಮ್ಮವರು ನೀವು ಅಧ್ಯಕ್ಷರಾಗಿನ ಮುಂಚೆ ಹೋರಾಟದಲ್ಲಿ ಸಹಭಾಗಿತ್ವ ಹೊಂದಿದ್ರಿ. ಈಗ ನೀವು ಮನಸ್ಸು ಮಾಡಿಬಿಟ್ರೆ ಒಂದು ಬಾಡಿ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಏನಾದ್ರೂ ಒಂದು CC ಇಶ್ಯೂಸ್ ಏನಾದ್ರು ಮಾಡ್ಬೋದಲ್ಲ? ಇಲ್ಲ, ಇದು ಇಶ್ಯೂ ಏನಾಗಿದೆ, ನಮ್ಮ ಗಾನಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಬಹಳ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ದಾರೆ. ಆ ಹೋರಾಟದ ಕೂಡ ಒಂದು ಅರ್ಥಪೂರ್ಣವಾದಂಥ ಹೋರಾಟ. ಅದಕ್ಕೆ ಇಡೀ ಸರ್ಕಾರದ ಪ್ರತಿನಿಧಿಗಳು ಕೂಡ ಅದಕ್ಕೆ ಸ್ಪಂದನ ಕೊಟ್ಟಿದ್ದಾರೆ. ಯಾವ ಥರ ಹೋರಾಟ ಅಂದರೆ, ಭಾಗ್ಯನಗರ ಇಲ್ಲಿ ರಿಎಸ್ಟಾಬ್ಲಿಷ್ಡ್ ಊರು ಅಂತ ನೀವು ಆಗಲಿ ಹೇಳಿದಿರಿ. ಅದಕ್ಕೂ ಮುಂಚೆ ಇದು ಪಟ್ಟಣ ಪಂಚಾಯಿತಿಗಂತೂ ಮೇಲರ್ಜಿ ಹೋಗೋ ಮುಂಚೆ ಇದು ಗ್ರಾಮ ಪಂಚಾಯಿತಿ ಅಂತ ಇತ್ತು. ಗ್ರಾಮ ಪಂಚಾಯಿತಿ ಇರುವಾಗ 9/11 ಅಂತ ಹೇಳಿ ಕೊಡ್ತಾ ಇತ್ತು. 9/11 ಕೊಡುವಾಗ ಅದೊಂದು ಪಟ್ಟಣ ಪಂಚಾಯಿತಿ ಆಗಿ ಪುರಸಭಾ ಆ್ಯಕ್ಟಲ್ಲಿ ಹೋಯಿತು. ಪುರಸಭೆ ಆ್ಯಕ್ಟ್ ಹೋದಾಗ ಇದು 9/11 ಹೋಗಿ ಫಾರಂ 3 ಕೊಡಬೇಕಾಗಿತ್ತು. ಇವ್ರು ಹೋರಾಟ ಕೂಡ ಅದನ್ನೇ ಬೇಸಿ ಇಟ್ಟುಕೊಂಡು ಮಾಡಿದ್ದಾರೆ ಜ್ಞಾನಪ್ಪ ಅವರು. ಈ ಮುಂಚೆ ನಮ್ಗೆ 9/11 ಕೊಟ್ಟಿದ್ದೀರಿ, ಈಗ 9/11 ಕೊಡಿ, ಇಲ್ಲಾಂದ್ರೆ ಫಾರಂ 3 ಕೊಡಿ ಅಂದ್ರೆ ಈಗ ಅಂತ ಹೋರಾಟ ಮಾಡಿದಾಗ ಅದನ್ನ ಹೋರಾಟ ಹಂತದಲ್ಲಿ ಒಂದು ಸಿಕ್ಕಿದೆ. ಅವಾಗ ಎಲ್ಲರೂ ಕೂಡ ಚರ್ಚೆ ಮಾಡಿ ಅದನ್ನ ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು, ಜ್ಞಾನಪ್ಪನವರು ತಂಡ ಹಿಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ, ಭೈರತಿ ಬಸವರಾಜ್ ಅವರಿಗೆ ಭೇಟಿಯಾಗಿ ಮನವೊಲಿಸಿ, ಆಗಿನ ಸಚಿವರಾದಂಥ ಹಾಲಪ್ಪನವರು ಇರ್ಬೋದು, ಕರಡಿ ಸಂಗಣ್ಣವರು ಎಲ್ಲರೂ ಕೂಡ ಮನವೊಲಿಸಿ ಅದನ್ನು ಕೊಡಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ಮತ್ತು ನಮ್ಮ ಮಾಂತೇಶ್ವರಿ ಹೇಳಿದಂಗೆ ಅಧಿಕಾರಿಗಳ ಒಂದು ಚೌಕಟ್ಟಿರುತ್ತೆ. ಇದು ಏನಾಗಿದೆ, 1961 ಆ್ಯಕ್ಟ್ನಲ್ಲಿ ಆ್ಯಕ್ಟ್ ಆಗಿದೆ. ಈ ನಗರ ಪ್ರಾಧಿಕಾರದ ಆ್ಯಕ್ಟ್ ಏನಾಗಿದೆ 1961 ಆಗಿದೆ. ಅದು 76ವರೆಗೂ ಕೂಡ ಯಾವುದೇ ಅಮೆಂಡ್ಮೆಂಟ್ಸು ಬರಲಿಲ್ಲ. 76ನಲ್ಲಿ ಈ ಆ್ಯಕ್ಟು ಬರೋವರೆಗೂ ಕೂಡ ಅದನ್ನ ಅಮೆಂಡ್ಮೆಂಟ್ಸ್ ಆಗಲಿಲ್ಲ. ಅಲ್ಲಿ ಏನಾಗಿದೆ, 76 ಅನಂತರ ಆಗಿದ್ದ ಲೇಔಟ್ಗಳನ್ನು ಅನಧಿಕೃತ ಲೇಔಟ್ಗಳಂತ ತಾವು ಹೇಳಿದ್ರಲ್ಲ, ರಾಮನಗರ ಒಂದು ಇಶ್ಯೂ ಇಟ್ಕೊಂಡು ಏನಾಗಿದೆ,
ಅನಧಿಕೃತವಾಗಿ ಆಗಿದ್ದಾವೆ. ಒಂದು ರಸ್ತೆಗಳು ಸರಿ ಇಲ್ಲ, ಒಂದು ಬೈಲಾನೆ ಫಾಲೋ ಅಪ್ ಮಾಡ್ತಾ ಇಲ್ಲ. ಹೊಲದಲ್ಲಿ ಒಂದು ಕಲ್ಲು ಹಾಕೊಂಡ್ಬಿಟ್ಟು ವ್ಯವಸಾಯಿಕರ ಭೂಮಿ ಅಂತ ಹೇಳಿ ಅವರು ಡಿಕ್ಲೇರ್ ಮಾಡಿಕೊಂಡು 20 ಫೀಟ್ ರೋಡ್ 25 ಫೀಟ್ ರೋಡ್ ತಮ್ಮದೇ ಆದಂತ ತಿಳಿದಂತೆ ಒಂದು KGP ಆಗ್ತಿದ್ದಿಲ್ಲ. ಯಾವುದೇ ಒಂದು ಬೇಸಿಕ್ ನಾಮ್ಸ್ ಕೂಡ ಇಟ್ಕೊಳ್ಳಾರ್ದೆ ಬರೀ ಕಲ್ಲು ಹಾಕಿ ಭೂಮಿಗಳನ್ನ ಮಾರ್ತಾ ಇದ್ರಿ. ಅದರಿಂದ ತುಂಬಾ ತೊಂದರೆಗಳಾಗ್ತಾ ಇದ್ದಾವೆ. ಕೋರ್ಟ್ನಲ್ಲಿ ಕೇಸುಗಳು ಕೂಡ ಸಿಕ್ಕಾಪಟ್ಟಾಗಿದ್ದಾವೆ. ಯಾಕಂದ್ರೆ ಇಶ್ಯೂಸ್ ಬಹಳ ಬರ್ತವೆ. ಯಾಕಂದ್ರೆ KGP ಆಗಿದ್ರೆ ಅದು ಹೊಲ ಪಕ್ಕದ ಹೊಲ ಒತ್ತುವರಿ ಆಗಿದ್ದು ಕೂಡ ಗೊತ್ತಿರಾಗಿಲ್ಲ, ಏನು ಗೊತ್ತಿರಾಗಿಲ್ಲ. ಕೆಲವೊಂದು ನಿಬಂಧನೆಗಳನ್ನು ಮೀರಿ ಕೆಲಸ ಆಗಿದೆ. ಅದಕ್ಕೊಂದು ಶಿಸ್ತುಲಿಂದ ಆಗಬೇಕು ಅನ್ನೋವಂಥ ಯಾಟ್ನಲ್ಲಿ ಅದು ಮಾಡಿದ್ದಾರೆ. ಪ್ರಾಧಿಕಾರ ಬಂದಿದೆ. ಅದಕ್ಕೂ ಮುಂಚೆ ಕೂಡ ಒಂದು ಕಾನೂನು ಇದೆ. ಕೆಲವೊಂದು ಈ ಪ್ರಾಧಿಕಾರ ವ್ಯಾಪ್ತದಲ್ಲಿ ನಮ್ಮ ಕೊಪ್ಪಳ ಬರಕ್ ಮುಂಚೆ ಪುರಸಭೆಯಲ್ಲಿ ಯೋಜನಾಧಿಕಾರ ಅಂತ ಒಂದು ಬಂದಿದೆ. ಯೋಜನಾಧಿಕಾರದಲ್ಲಿ ಕೂಡ ಈ ನಿಯಮಗಳನ್ನು ಒಂದು ಪಾಲನೆ ಮಾಡಲಿಕ್ಕೆ ಅಲ್ಲಿ ಒಂದು ಒಬ್ರು ಆಫೀಸರ್ನ ಡೆಪ್ಯೂಟ್ ಮಾಡಿ ಅಲ್ಲಿ ಅವರು ಡ್ರಾಯಿಂಗ್ ಮಾಡಿ ಅವರೆಲ್ಲ ಉಸ್ತುವಾರಿಯಲ್ಲಿ ನಡೀತಾ ಇತ್ತು. ಅನಂತರ ಅದಕ್ಕೂ ಮುಂಚೆ ಕೂಡ ಪ್ರಾಧಿಕಾರ ಇಲ್ಲ ಆದ್ರೆ ಕೂಡ ಧಾರವಾಡ, ರಾಯಚೂರು ಎಲ್ಲಾದ್ರೂ ಒಂದು ಕಡೆ ಈ ನಿಬಂಧನೆಗಳು ಪರಿಶೀಲಿಸಿ ಮಾಡಬೇಕು ಅನ್ನೋಂಥ ಒಂದು ನಿಯಮಗಳು ಕೂಡ ಆಗಿದ್ದಾವೆ. ಅಂಥವು ಎಲ್ಲ ಕೂಡ ಆಗಿದ್ದು ಕೂಡ ಕೊಡ್ತಾ ಇದ್ದಾರೆ. ಈಗ ಬಿ ಖಾತಾ ಅಂತ ಕೊಡ್ತಾ ಇದ್ದಾರೆ. ಅದು ಹೆಂಗಂತಂದ್ರೆ ಈ ಹುಚ್ಚ ಕಿತ್ತಿರೋ ಹಕ್ಕಿ ಹೆಂಗೆ ಹಾರಕ್ ಹೋದ್ರೆ ಹೆಂಗ್ ಬೀಳುತ್ತಲ್ಲ ಹಂಗತಿ ಪರಿಸ್ಥಿತಿ. ಈಗ ಅದು ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಯಾರು ಮಾಡಲಾರ್ದಂತ ಧೈರ್ಯ ಸಾಹಸ ಕೆಲಸಗಳನ್ನು ಬರ್ತಾ ಇದ್ದಾರೆ. ಬಿ ಖಾತಾ ಕೂಡ ಕೊಡ್ಲಾರ್ದಂತ ಸುಮಾರು ವರ್ಷಗಳ ಟೈಮ್ನಲ್ಲಿ ಕೂಡ ಕಳೆದಿದ್ದಾರೆ. ಅದನ್ನು ಏನೋ ಒಂದು ಚಾಲನೆ ಕೊಡೋಣ, ಅಟ್ಲೀಸ್ಟ್ ಜನರಿಗೆ ಒಂದು ನೆಮ್ಮದಿ ಕೊಡೋಣ ಅಂತ ಹೇಳಿ ಬಿ ಖಾತಾ ಕೊಟ್ಟಿದ್ದಾರೆ. ಈಗ ಬೆಂಗಳೂರು ಹಂತದಲ್ಲಿ ಬಿ ಖಾತನ್ನು ಎ ಖಾತಾ ಕೂಡ ಸರಿಸಮಾನವಾಗಿ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ಅದು ಮೊನ್ನೆ ತಾನೇ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ಬಿ ಖಾತೆಗಳಿಗೂ ಕೂಡ ಸಮಾನತೆಯನ್ನ ಎ ಖಾತೆಗೆ ಏನು ಸಮಾನತೆ ಇದೆ ಅದೇ ಖಾತೆಗೆ ಅನ್ವಯ ಆಗಂತ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ರೀತಿ ಹೆಂಗಂದ್ರೆ ಬಿ ಖಾತಾ ಅಂತಕ್ಕಂಥದ್ದು ಸುಮ್ಮನೆ ಕಣ್ಣಿಗೆ ತೋರಿಸಿ ಕೊಡ್ತಕ್ಕಂಥ ಒಂದು ಪತ್ರ, ಇದರಿಂದ ಟ್ಯಾಕ್ಸ್ ಖರೀದಿ ಮಾಡುವ ತಂತ್ರ ಅಂತ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಅಕ್ರಮ ಸಕ್ರಮದಲ್ಲಿ ಆಗಲಿ ಅನ್ನೋ ಒಂದು ವಿಚಾರಕ್ಕಾಗಿ ಮಾಡಿದ್ದಾರೆ. ಆ ಆಕ್ಟ್ ಏನಾಗಿದೆ 1976 ನಲ್ಲಿ ಆಗಿದ್ವ ನಂತರ ಏನಾಗಿದ್ದಾವೆ ಅದಕ್ಕೆ ಕೋರ್ಟ್ ಆಗುವಾಗ ಮುಂಚೆ ಬಿ ಖಾತಾ ಕೊಡ್ಬೇಕಾದ್ರೆ ಬಿ ಖಾತಾ ಕೊಡ್ರಿ ಫಸ್ಟ್ ಅವರಿಗೆ. ಮತ್ತೆ ಅಕ್ರಮ ಸಕ್ರಮ ಯಾವಾಗ ನಾವು ಡಿಕ್ಲೇರ್ ಮಾಡ್ತೀವಿ, ಡಿಕ್ಲೇರ್ ಮಾಡಿದಾಗ ಆ ಬಿ ಖಾತಾ ಕೂಡ ಅಕ್ರಮ ಸಕ್ರಮವನ್ನು ಸರಿಪಡಿಸುವಂತ ಕಾರ್ಯಕ್ರಮಗಳು ಈ ಹಿಂದೆ ಕೂಡ ಆಗಿದ್ದಾವೆ. ಅಕ್ರಮ ಸಕ್ರಮ ಕಾರ್ಯಕ್ರಮಗಳು ಆಗಿದ್ದಾವೆ ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಸಾಕಷ್ಟು ಆಗಿದೆ. ಅಲ್ಲ ಬಿ ಖಾತಾದಲ್ಲಿ ಆಗಿಲ್ಲ. ಬಿ ಖಾತಾ ಕೊಟ್ಟಿದೆ. ಬಿ ಖಾತಾ ಅಂದ್ರೆ ಅದು ಯಾವ್ದು ಪ್ಲಾಸ್ಟಿಕ್ ಹಣ್ಣು ಇರ್ತೈತಲ್ಲ, ಆ ಪ್ಲಾಸ್ಟಿಕ್ ಹಣ್ಣು ಇದ್ದಂಗ ಅದು ಬರೀ ನೋಡಕಷ್ಟ ಚಂದ ಇರ್ತೈತಿ, ಅದು ತಿನ್ನಕ ಆಗಂಗಿಲ್ಲ. ಈಗ ಗ್ಯಾರಂಟಿ ದುಡ್ಡು ಸರಿದೂಗಿಸುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಸರ್ಕಾರ ಏನ್ ಮಾಡಿತ್ತು, ಇಷ್ಟ ಕಂಡ ರೆವೆನ್ಯೂ ಜನರೇಟ್ ಆಗ್ತೈತಿ, ಈಗ ದುಡ್ಡು ಬೇಕು. ಆ ದುಡ್ಡನ್ನ ಹೆಂಗ್ ಜನರೇಟ್ ಮಾಡ್ಬೇಕು? ಈ ಬಿ ಖಾತಾ ಅಂತ ಒಂದು ಹೊಸ ಅರಬಿ ಹಾವನ್ನು ಬಿಟ್ರು. ಆ ಅರಬಿ ಹಾವಿಂದ ಮತ್ತೆ ಅದು ಏನಪ್ಪಾ ಅಂದ್ರೆ ಗ್ಯಾರಂಟಿ ಸರಿ ದೂಗ್ಸಕ ದುಡ್ಡು ಕ್ರೋಢೀಕರಣ ಮಾಡೋ ಸಲುವಾಗಿ ಮತ್ತೊಂದು ಹೊಸ ಅರಬಿ ಹಾವು ಬಿಟ್ಟಿದ್ದಾರೆ. ಇಷ್ಟ ಬಿ ಖಾತಾ. ಅದ್ರ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅಭಿಪ್ರಾಯ ಹೇಳಿ. ನಮ್ದು ಅಭಿಪ್ರಾಯ ಅಂದ್ರೂ ಇಷ್ಟಿದೆ. ಜನರಿಗೆ ತೊಂದರೆ ಆಗಬಾರದು. ಎಷ್ಟೋ ರಿಜಿಸ್ಟ್ರೇಷನ್ಗಳ ಆಗಲಿಲ್ಲ, ಮೌಖಿಕವಾಗಿ ವ್ಯಾಪಾರಗಳಾಗಿದ್ದಾವೆ. ಎಷ್ಟೋ ಜನ ತೊಂದರೆಗಳೇ ಆಗ್ತಾ ಇರ್ತವೆ. ಅಕ್ರಮ ಸಕ್ರಮ ಅನ್ನೋದು ಈ ಹಿಂದೆ ಅನೇಕ ಸರ್ಕಾರಗಳು ಮಾಡಿದ್ದಾವೆ. ಮುನ್ಸಿಪಾಲಿಟಿಯಲ್ಲಿ ಅಕ್ರಮ ಸಕ್ರಮವಾಗ ಏನೋ ಅಕ್ರಮವಾಗಿ ಕಟ್ಕೊಂಡಿರ್ತಕ್ಕಂಥ 2ನೇ ಫ್ಲೋರ್ ಇರ್ಬೋದು, 1ನೇ ಫ್ಲೋರ್ ಇರ್ಬೋದು, ಪ್ಲಾನ್ ಇಲ್ಲದೆ ಕಟ್ಕೊಂಡಿದ್ದು ಇವೆಲ್ಲ ಇರ್ತವೆ. ಅಕ್ರಮ ಸಕ್ರಮ ಯೋಜನೆ ಇದೆ. ಆ ಯೋಜನೆ ತರಕ ಮುಂಚೆ ಕೂಡ ಒಂದು ಜನರಿಗೆ ಏನಾದರೂ ಸಮಾಧಾನ ಮಾಡಬೇಕಾಗಿದೆ. ಇಲ್ಲ, ಉಪಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದ ಮೇಲೆ ನಿಂತೋಗಿದೆ. ಸ್ಟಾಪ್ ಆದ್ಮೇಲೆ ಸರ್ಕಾರ ಅಂತಕ್ಕಂಥದ್ದು ಏನ್ ಮಾಡುದು, ಜನರ ಹಿತದೃಷ್ಟಿಯಿಂದ ಬಿ ಖಾತಾ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದೆ, ಎಲ್ಲ ರದ್ದು ಮಾಡ್ರಿ ಅಂತ ಕೊಟ್ಟಿದೆ. ಅದು ಇನ್ನೂ ಪ್ರೊಸೆಸ್ ತನಿಖಾ ಅದೇ ಅದ್ರ ಮತ್ತೆ ಅಪೀಲ್ ಹೋದ್ರು, ನಡೀತಾನೇ ಇದೆ. ಇದ್ರ ಮಧ್ಯೆ ಬಿ ಖಾತಾ ಅವಶ್ಯಕತೆ ಇತ್ತ ಸರ್? ಇತ್ತು.
ಯಾವ ಆಧಾರದ ಮೇಲೆ ಸರ್? ಅಟ್ಲೀಸ್ಟ್ ಅವ್ರನ್ನ ನೋಂದಾಯಣೆ ಮಾಡಿಕೊಂಡು ಈಗ ದುಡ್ಡು ಕೊಟ್ಟು ಜನರು ಎಲ್ಲ ತೊಂದರೆ ಆಗ್ತಾ ಇದ್ದಾರೆ. ಈಗ ಎ ಖಾತಾ ಮಾಡಬೇಕಾದ್ರೆ ಬಿ ಖಾತಾದಲ್ಲಿ ಎಷ್ಟು ಜನ ತೊಂದರೆ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಗುರುತು ಮಾಡ್ಕೋಬೇಕಾಗಿದೆ. ಅಕ್ರಮ ಸಕ್ರಮಿಗೆ ಒಂದು ಬಿ ಖಾತಾ ಬಂದಿದ್ದೆ ಆದ್ರೆ ಅಂದ್ರೆ ಈ ಬಿ ಖಾತಾಲಿಂದ ಎಷ್ಟು ಜನ ತೊಂದರೆ ಆಗ್ತಾ ಇದ್ದಾರೆ ಇದನ್ನು ಕೂಡ ಒಂದು ಪರಿಗಣನೆ ಮಾಡಿ ಈಗಾಗಲೇ ನಮ್ಮ ಬೆಂಗಳೂರು ಹಂತದಲ್ಲಿ ಎ ಖಾತಾಗೆ ಸಮಾನ ಹಕ್ಕನ್ನು ಬಿ ಖಾತಾ ಕೂಡ ಕೊಡ್ತಾ ಇದ್ದಾರೆ. ಬಿ ಖಾತಾ ಫಲಾನುಭವಿಗಳಲ್ಲಿ ನಿಮ್ ಪ್ರಕಾರ ನಿಮ್ಗೆ ನಮ್ಮ ಪ್ರಕಾರ ನೋಡ್ರಿ, ಅಕ್ರಮ ಸಕ್ರಮ ಅನ್ನೋದು ಒಂದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಯಾವ್ದೋ ಒತ್ತುವರಿ ಮಾಡಿಕೊಂಡು ಅದನ್ನ DC ಕನ್ವರ್ಷನ್ ಮಾಡಿ ಏನೋ ಒಂದು ತಪ್ಪು ಮಾಡಿ ಅಲ್ಲಿ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದು ಕೇಸ್. ಈಗ ನಮ್ಮ ಒಂದು ಸಾರ್ವಜನಿಕರಲ್ಲಿ ನಂತರ ಸರಿಯಾಗಿ DC ಕನ್ವರ್ಷನ್ ಆಗಿದೆ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧಿಕಾರಿ ಅದನ್ನ ಸರಿಯಾಗಿ ಮ್ಯಾಪ್ ಮಾಡ್ಕೊಂಡು ನಾನೇ ಅವರೇ ಎಲ್ಲರೂ ಕೂಡಿ ಅದನ್ನ ಗ್ರಾಮ ಪಂಚಾಯತಿಲಿ ಅದನ್ನ ಮಾಡ್ಕೊಂಡು ಖಾತಾ ಕೊಟ್ಟ ಮೇಲೆ ನಮ್ಮ ಸಾರ್ವಜನಿಕರಿಗೆ ಅವರು ಓನರ್ಗಳು ಮಾರಿದ್ದಾರೆ. ಅದೇ ರೀತಿ ನಾವು ಸಬ್ ರಿಜಿಸ್ಟ್ರಲ್ಲಿ ನೋಂದಣಿ ಫೀಸ್ ಕಟ್ಟಿ ಒಳ್ಳೆ ನಾವು ಮುಟೇಷನ್ ಫೀಸ್ ಕಟ್ಟಿ ಎಲ್ಲ ನಮ್ಮ ಹೆಸರು ಮಾಡ್ಕೊಂಡು ನಮಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಕ್ಕಾವ. ನಮಗೆ ಫಾರಂ ನಂಬರ್ 9 and 11A ಕೊಟ್ಟಿದ್ದಾರೆ. ಅವಾಗ 9 and 11B ಕೊಟ್ಟಿದ್ರೆ ಒಳ್ಳೆ ಟ್ಯಾಕ್ಸ್ ಪ್ರಪೋಸಲ್ ಇರ್ತಿತ್ತು. ನಮಗೆ 9 and 11A ಕೊಟ್ಟಾರೆ. ಇದು ಅಧಿಕೃತ, ಇದು ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆ ಅಧಿಕೃತ. ಫಾರಂ ನಂಬರ್ 3 ಬಂದ್ಬಿಟ್ಟು ಸಂಸ್ಥೆಗಳು ಇಲಾಖೆ ಅಲ್ಲ, ಯಾವ್ದ್ರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ. ನಾನು ಹೇಳ್ತೇನೆ ಸ್ಥಳೀಯ ಸಂಸ್ಥೆಗಳು ಸರ್, ಇದು ಗವರ್ಮೆಂಟ್ ಆಫ್ ಕರ್ನಾಟಕ. ಅದೇ ಅದು ಏನೋ ಅದನ್ನ ಇದು ಕಣ್ವರ್ಸುತ್ತಂದ್ರೆ ಯಾರೋ ಅಧಿಕಾರಿ ಇದ್ದಾಗ ಸುಮ್ನೆ ಏನೋ ಈ ಟೈಪ್ ಮಾಡಿ ನಮ್ಮವರು ಗ್ರಾಮೀಣಾಭಿವೃದ್ಧಿ ಮನೆ DC ಏನ್ ಪ್ಲಾನ್ ಮಾಡಿದ, ನಾವೆಲ್ಲರೂ ಸಂಗಣ್ಣ ಸಾಹೇಬ್ರು, ಹಲಪ್ ಸಾಹೇಬ್ರು, MLA ಅವರು ಎಲ್ಲರೂ ಕುಂತಾಗ ಇದೇ ಟೈಪ್ ಕೊಡಾಕ DC ನಿರ್ದೇಶನ ಮಾಡಿದ. ನೀವು ಸಭೆಯಲ್ಲಿ ಹೌದಾ? ಅವಾಗ ಇವ್ರು ಏನ್ ಮಾಡಿದ್ರು, ಇದು ಅಥೆಂಟಿಕ್ ಅಲ್ಲ, ಬ್ಯಾಡ್ ಅಂತ ಇವರೇ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲರೂ ಹೇಳಿದ್ರು ಅಥೆಂಟಿಕ್ ಆಗಲ್ಲ, ಅದು ಇದೇ ನಗರ ಸ್ಥಳೀಯ ಸಂಸ್ಥೆ ಕೊಟ್ಟಾಗ ಮಾತ್ರ ಅದು ಅಥೆಂಟಿಕ್. 2013-14 ಕೊಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಣ್ಣರಿಸುವ ತಂತ್ರ. ಇದು ನಾನು ಮತ್ತೆ ಯಾರು ನಂಬೇಕು ಸರ್? 13-14 ಅಧಿಕಾರಿಗಳು ತಮ್ಮ ಮೇಲೆ ಪ್ರೆಷರ್ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಹೊಸ ನಾಟಕ ಮಾಡಿ ಜನರ ಕಣ್ಣು ಒರೆಸುವಂತ ಕೆಲಸ ಮಾಡಿದ್ದಾರೆ ಬಂತು ಅಂತ ಹೇಳಿ ಹೆಂಗೆಂಗೋ ತಿಳಿದಂಗ ಅನಧಿಕೃತ ಲೇಔಟ್ ಅಂದ್ರೆ ಏನು? ನಾವು ಒಂದೇ ಹೇಳ್ಬಿಡ್ತೀವಿ ಸರ್. ಪ್ರಾಧಿಕಾರದ ಪ್ರಕಾರ ಇವತ್ತು ಅಧ್ಯಕ್ಷರು ಇದ್ದಾರೆ, ನಾನು ಮಾಜಿ ಅಧ್ಯಕ್ಷನು ಇದ್ದೀನಿ. ನಮ್ಮ ವ್ಯೂ ನಲ್ಲಿ ಇಲ್ಲಿಗಲ್ ಲೇಔಟ್ ಅಂದ್ರೆ ಏನು? ಆ ಲೇಔಟ್ ನಲ್ಲಿ 30 feet ರೋಡು, ನಮ್ಮ ಪ್ರಾಧಿಕಾರಕ್ಕೆ ಒಳಪಡುವಂತ ಡ್ರೈನು, 30 feet ರೋಡು, UGD ಗ್ರಾಮಾಂತರದಲ್ಲಿ ಎಕ್ಸಂಪ್ಷನ್ ಆಫ್ UGD ನಮ್ಮ ಪ್ರಾಧಿಕಾರ ಕೊಟ್ಟಿದ್ದೀವಿ. ಮತ್ತೆ ನಾವು ರೋಡ್ಸ್, ಗಾರ್ಡನ್, CS ಸೈಟ್ ಮತ್ತು ಎಲ್ಲಾ 4 ಡಿಪಾರ್ಟ್ಮೆಂಟ್ ಇಂದ NOC ಬಂದ KEB ಎಲ್ಲಾ ಇಲಾಖೆದು ನಾವು NOC ವಾಸ ಮಾಡಲಿಕ್ಕೆ ಏನು ಸೌಲಭ್ಯಗಳು ಬೇಕು, ಮೂಲಭೂತ ಸೌಲಭ್ಯಗಳು ಆ ಡಿಪಾರ್ಟ್ಮೆಂಟ್ಗಳು NOC ಕೊಟ್ರೆ ನಾವು ಅದು ಅಧಿಕೃತ ಅಂತ ಕನ್ಸಿಡರ್ ಮಾಡ್ತೀವಿ. ಅನಧಿಕೃತ ಲೇಔಟ್ ಅಂದ್ರೆ ಏನು? ಅಲ್ಲಿ CS ಸೈಟ್ ಇರಂಗಿಲ್ಲ, ಗಾರ್ಡನ್ ಬಿಟ್ಟಿರಂಗಿಲ್ಲ, ರೋಡ್ಗಳು ಇರಂಗಿಲ್ಲ, ಡ್ರೈನ್ ಇರಲ್ಲ, ಡೆವಲಪ್ಮೆಂಟ್ ಮಾಡಿರಂಗಿಲ್ಲ. ಸ್ಥಳೀಯರು ಏನ್ ಮಾಡ್ತಾರ, ಹೋಗಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಫಾರ್ಮ್ 3 ಡೂಪ್ಲಿಕೇಟ್ ತೆಗೆದಿರ್ತಾರ. ಅವು ಅಷ್ಟೇ ಅನಧಿಕೃತ ಲೇಔಟ್ ಅಂತ ಪ್ರಾಧಿಕಾರ ಕನ್ಸಿಡರ್ ಮಾಡಿ. ಪ್ರಾಧಿಕಾರ ಬರೋಕಿನ ಮುಂಚೆ ಇವರ ಅಳಲು ಏನಂತಂದ್ರೆ DC ಕನ್ವರ್ಷನ್ ಆದ ತಕ್ಷಣ ಆ ಎಣ್ಣೆ ಆಗಿರ್ತಕ್ಕಂಥ ಲ್ಯಾಂಡ್ ಅಲ್ಲಿ ಕೆಲವರು ಮನೆ ಕಟ್ಕೊಂಡಿರ್ತಾರೆ, ಕೆಲವರು ಸೈಟ್ ತಗೊಂಡಿರ್ತಾರೆ, ಬಹಳ ವರ್ಷಗಳ ಕನ್ಸು ಕಟ್ಕೊಂಡು ಮನೆ ಕಟ್ಕೊಳಕ್ ದುಡ್ಡು ಇರಲ್ಲ. ಆಗಿನ ಸಂದರ್ಭದಲ್ಲಿ ಏನೋ 2017 ಇದೊಂದು ಕೇಸ್ ಪಕ್ಕೆಯಾಗಿ ಬಿದ್ದ್ಬಿಡುತ್ತೆ. ಇನ್ ದಟ್ ಟೈಮ್ ಆಲ್ರೆಡಿ ನಗರಾಭಿವೃದ್ಧಿ ಪ್ರಾಧಿಕಾರ ಬಂದಿರುತ್ತೆ. 2003 ಬಂತು. ಇನ್ ಟೈಮ್ ಅಲ್ಲಿ ಈಗ ಅವನು ಕಟ್ಟಡ ಪರ್ಮಿಷನ್ ಅರ್ಜಿ ಹಾಕಿದ್ರೆ ನಿಂದ ಅನಧಿಕೃತ ಅಂತಂದು ನೀವೇನಾದ್ರೂ ರಾಯಚೂರು ಹಾಗೂ ಧಾರವಾಡದಲ್ಲಿ ಹೋಗಿದ್ದು ನಮ್ಮದನ್ನ ಮಾಡ್ಕೊಬರ್ಬೇಕಾಗಿಲ್ಲ ಸರ್. ಅವ್ರಿಗೆ ಮಾಹಿತಿ ಇರಲ್ಲ, ಮಾಹಿತಿ ಇಲ್ಲ, ಪರಿಸ್ಥಿತಿಗಳ ಮಾಹಿತಿ ಇಲ್ಲ. ಈಗ ಅಧ್ಯಕ್ಷರಿದ್ದಾರೆ, ಇವತ್ತು ಕೂಡ 30 feet ರೋಡು, CS ಸೈಟು, ಗಾರ್ಡನ್ ಬಿಟ್ಟಂತ ಯಾವ್ದಾದ್ರು ಲೇಔಟ್ ಇದ್ದಲ್ಲಿ ಅದನ್ನ ವಿಶೇಷ ನಾವೊಂದು ಸಭೆ ಒಳಗಿಟ್ಟು, ಆದ್ರೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ನಾರ್ಮ್ಸ್ ಪ್ರಕಾರ ಒಂದು ಲೇಔಟ್ ಅದನ್ನ ಏನಪ್ಪಾ ಲೇಔಟ್ ನಾವು ಇವ್ರು ಕನ್ಸ್ಟ್ರಕ್ಟ್ ಮಾಡಿ CS ಸೈಟ್ ಗಾರ್ಡನ್ ಬಿಟ್ಟು
ಅಷ್ಟು ಮಾಡಿದ್ರೆ ಈಗೂ ಪ್ರಾಧಿಕಾರದಾಗ ಇಟ್ಕೊಂಡು ಇದು ಹಳೆ ಕೇಸು ಇದನ್ನ ಮಾಡಿ ನಾವು ಇದನ್ನ ನಮ್ ನಾರ್ಮ್ಸ್ ಪ್ರಕಾರ ಇದಾವು ಈಗ ಡೆವಲಪ್ಮೆಂಟ್ ಮಾಡ್ರಿ ಅಂತ ಹೇಳಿ ಬರ್ಸ್ಕೊಂಡು ನಾವು ಕೊಡಕ ಪ್ರಾಧಿಕಾರಕ್ಕೆ. ನಮ್ಮ ಒಂದು ಕನಸಿತ್ತು, ಅಧಿಕಾರಿಗಳು ಖಾತಾವಾರ ಕೊಟ್ಟಾಗ ನಮಗೆ ಸಾರ್ವಜನಿಕರು ನಾವು ಪ್ಲಾಟ್ ಅನ್ನ ಖರೀದಿ ಮಾಡಿದೀವಿ, ಒಂದೊಂದು ಪ್ಲಾಟ್ ಖರೀದಿ ಮಾಡಿ ಒಬ್ಬರು ಯಾರು ಖರೀದಿ ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಾಗ ನಮಗೆ ಅವಾಗ ಅಧಿಕಾರಿಗಳು ಇದು ತಪ್ಪು, ಇದು ಎಲ್ಲ ಇದು ಕರೆಕ್ಟ್ ಅಲ್ಲ ಅಂತ ಹೇಳಿದ್ರೆ ನಾವ್ ಯಾಕೆ ಖರೀದಿ ಮಾಡ್ತಿದ್ವಿ? ಸಾರ್ವಜನಿಕರು ನಾವ್ ಯಾಕೆ ಖರೀದಿ ಮಾಡ್ತಿದ್ವಿ? ಪಾಯಿಂಟ್ ಇದೆ ಸರ್. ಸರ್ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಒಂದು ನಿಮಿಷ, ನಾವು ಲೇಔಟ್ ಓನರ್ ಅಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರೋ ಅಧಿಕಾರಿಗಳು ಸರ್ 9/11 ಕೊಡ್ತಾರೆ ಆ ಸಂದರ್ಭದಲ್ಲಿ, ಅಲ್ವಾ ಸರ್? ಈಗ ಅವ್ರು ಕೊಟ್ಟ ಆ ಪ್ರೊಸೀಡ್ ಮೇಲೆ ಇವರು ನಂಬ್ಕೊಂಡು ಹೌದು ನಮ್ಮ ಸ್ವಂತ ಸಂಬಂಧಪಟ್ಟ ಸೈಟ್ ಯಾವಾಗಾದ್ರೂ ಮನೆ ಕಟ್ಟಬಹುದು ಅನ್ನೋ ಒಂದು ಕನ್ಸಲ್ಲಿ ಇರ್ತಾನ ಅವನು. ಏನೋ ಸುತ್ತೋಲೆ ಆದೇಶ ಚೇಂಜ್ ಐತೆ ಅಂತ ಹೇಳಿ ಅಧಿಕಾರಿಗಳು ಈ ಕಡೆ ಹೈಡನ್ ಆಗ್ಬಿಡ್ತಾರೆ, ಅವ್ರು ಯಾವ್ದನ್ನು ಮೈ ಮೇಲೆ ಹಾಕೊಳ್ಳಲ್ಲ. ಹಾಗಾದ್ರೆ ಇಲ್ಲಿ ಬಲಿಪಶು ಆಗೋದು ಇವರೇ. ಹ್ಯಾಟಿ ಅವ್ರು ಹೇಳ್ತಾ ಇರೋದು ಭಾಗ್ಯನಗರ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತೆ. ನಾನು ವಾಸ್ತವಾಂಶ ಹೇಳ್ತೀನಿ, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸುಮಾರು 10 ಹಳ್ಳಿ ಬರ್ತಾವ. 10 ಹಳ್ಳಿ ಒಳಗೆ ಏನ್ ಲೇಔಟ್ ಆಗಿ 11 ಹಳ್ಳಿ ಅಲ್ಲಿ ಏನ್ ಲೇಔಟ್ ಆಗಿದಾವೋ ದೇ ಆಲ್ ಕಮ್ಸ್ ಅಂಡರ್ ನಗರಾಭಿವೃದ್ಧಿ ಪ್ರಾಧಿಕಾರ. ಅವರು ಏನ್ ಮಾಡ್ತಾರ, ಎಲ್ಲ ಡೆವಲಪ್ಮೆಂಟ್ ಮಾಡ್ತಾರ, ಈ ಪ್ರಾಧಿಕಾರದ ಅಪ್ರೂವಲ್ ತಗೊಂಡೇ ಸೈಟ್ ರಿಲೀಸ್ ಮಾಡ್ಕೊಳ್ತಾರ. ಇನ್ ಎಕ್ಸೆಪ್ಷನಲ್ ಕೇಸಸ್ ಯಾರೋ PDO ಗ್ರಾಮ ಪಂಚಾಯತ್ ಅಧ್ಯಕ್ಷ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಎಲ್ಲರ ತೆಗೆದ್ರೆ ಅಕ್ರಮ ಲೇಔಟ್ ಆಗ್ಬೋದು ಹೊರತು, ಈಗೂ ಕೂಡ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಎಷ್ಟು 33 ಎಲ್ಲಿ ಬೇರೆ ಕಡೆ ಗ್ರಾಮ ಪಂಚಾಯತ್ ಪ್ರಾಧಿಕಾರ ಲಿಮಿಟ್ ಬಿಟ್ಟಿರೋಂತ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಕೂಡ ಯಾವುದೇ ರೋಡ್ ಡೆವಲಪ್ಮೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ NOC ಇಲ್ಲ, ಯಾವುದು PWD NOC ಇಲ್ಲ, ಆದ್ರೂ ಕೂಡ 11th ಖಾತಾ 11/9 ತೆಗಿತಾ ಇದ್ದಾರೆ. ಅದಕ್ಕೊಂದು ಇಲಾಖೆ ಇದೆ. ಅಧಿಕಾರಿಗಳು ಉಲ್ಲಂಘನೆ ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ನೀವು ಹೇಳಿದ್ದು ಉಲ್ಲಂಘನೆ ಮಾಡ್ತಿರೋ ಅಧಿಕಾರಿಗಳು ಗ್ರಾಮೀಣ ಮಟ್ಟ ಇಲ್ಲ ಏನಾಗಿದೆ ಇದರಲ್ಲಿ, ಈಗ ಕ್ಷರಗಳನ್ನು ಯಾರು ಓದಾಗಲ್ಲ. ಪ್ರೆಷರ್ ನಮ್ಮ ಮಾಂತೇಶ್ವರು ಹೇಳಿದಂಗೆ ಲೇಔಟ್ ಮಾಡಿದ ತಕ್ಷಣ ಸ್ಥಳೀಯ ಸಂಸ್ಥೆಗಳನ್ನ ಪ್ರೆಷರ್ ಕೊಟ್ಟು ಮಾಡ್ತಾ ಇರ್ತಾರೆ. ಅದನ್ನ ಈಗ ಅವ್ರ ಖಾತಾ ಕುಂದಿರ್ಸ್ಕೊಂಡ್ಬಿಟ್ರೆ ಸಾಕಂತ ಇವ್ರು ತಿಳ್ಕೊಂಡ್ಬಿಡ್ತಾರೆ. ಖಾತಾ ಕುಂದಿರ್ಸ್ಕೋಬೇಕಾದ್ರೆ ಹಿಂದೆ ಆಕ್ಟ್ ಏನಿದೆ ಅನ್ನೋದು ಕೂಡ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಲ್ಲ, ಓದ್ಕೊಳ್ಬೇಕಾಗತ್ತಲ್ಲ. ಏನು ಓದಲಾರ್ದೆ ಕೋರ್ಟ್ ಏನು ಸ್ಟೇ ಕೊಡಲ್ಲ. ಬರುತ್ತೆ ನಿಮ್ ಪ್ರಕಾರ ಬರುತ್ತೆ, ಮಾತು ಬರುತ್ತೆ. ಆದ್ರೆ ಕೇವಲ ನಮಗೆ ಫಾರ್ಮ್ 3 ಅವಾಗ ಕೊಟ್ಟಿದ್ರು, ಇವಾಗ ಕೊಟ್ಟಿಲ್ಲ. ನನಗೆ ಅಂದ್ರೆ ಅಲ್ಲಿ ಸೌಲಭ್ಯಗಳಲ್ಲಿ ಏನ್ ಕೇಸಸ್ ಇಶ್ಯೂಸ್ ಏನ್ ಬರ್ತಾ ಇದಾವೆ ಅದರಲ್ಲಿಂದ ಒಂದು ಆಕ್ಟ್ ಆಗಿರ್ತದೆ. ಆಕ್ಟ್ ಆಗಿದ್ದು ಅದರಲ್ಲಿಂದನೇ ಜನರ ಸಮಸ್ಯೆಗೆ ಆಕ್ಟ್ ಅಮೆಂಡ್ಮೆಂಟ್ ಕೂಡ ಜನರ ಸಮಸ್ಯೆನ ಬಗೆಹರಿಸಲಿಕ್ಕೆ ಕೂಡ ಆಕ್ಟ್ ಅಮೆಂಡ್ಮೆಂಟ್ ಆಗ್ತಿರ್ತದೆ. ಎಲ್ಲಿ ಸರ್ಕಾರ ಎಡುತ್ತಾ ಇದೆ ಅನ್ನೋದು ಒಂದೇ ಸಣ್ಣ ವಿಚಾರದಲ್ಲಿ ಹೇಳ್ಬಿಡ್ತೀನಿ. ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. ನಾನು ಒಬ್ಬ ಹೊಟ್ಟೆ ನೋವು ಅಂತ ಹೇಳಿ ಡಾಕ್ಟರ್ ಕಡೆ ಹೋಗ್ತಾನೆ ರೋಗಿ. ಈ ಗುಳಿಗಿನ ದಿನಕ್ಕೆ 3 ತಗೋ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಆದ್ಮೇಲೆ ತಗೋ, ಹೆಚ್ಚು ಕಡಿಮೆ ಜಾಸ್ತಿ ತಗೋಬೇಡ, ಇಷ್ಟು ಡೋಸ್ ತಗೊಂಡ್ರೆ ನಿಮ್ಗೆ ಸಮಸ್ಯೆ ಆಗತ್ತೆ ಅಂತ ಪ್ರತಿಯೊಂದು ಹೇಳಿ ಕೊಡ್ತಾನೆ ವೈದ್ಯ. ಅಂಡ್ ಆ ಟ್ಯಾಬ್ಲೆಟ್ ಸ್ಕ್ರಿಪ್ಟ್ ಹಿಂದ್ಗಡೆ ಏನ್ ಬರ್ದಿರ್ತಂದ್ರೆ ಹೆವಿ ಡೋಸ್ ಆಫ್ ಇಂಜುರಿಯಸ್ ಟು ದ ಕಿಡ್ನಿ ಎಕ್ಸೆಟ್ರಾ ಅಂತ ಬರ್ದಿರುತ್ತೆ. ಒಂದು ಸಣ್ಣ ಗುಳಿಗೆ, ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಗುಳಿಗೆ ಹಿಂದ್ಗಡೆ ಬರ್ದಿರೋದ್ರ ಜೊತೆಗೆ ಡಾಕ್ಟರ್ ಅದ್ರ ಬಗ್ಗೆ ನಾಲೆಜ್ ಕೊಡ್ತಾನೆ ರೋಗಿಗೆ. ಇದು ಹಿಂದ್ಗಡೆ ಶರ ಬರ್ದಿರುತ್ತೆ ಸರ್, ನೀವ್ ಹೇಳಿದ್ರೆ ಫಾರಂ 3 ಹಿಂದ್ಗಡೆ. ಇದ್ರ ಬಗ್ಗೆ ಯಾಕೆ ಅವೇರ್ನೆಸ್ ಕೊಡ್ಲಿಲ್ಲ ಸರ್ಕಾರ? ಯಾಕೆ ಜನರಿಗೆ ಒತ್ತು ಹೇಳಲಿಲ್ಲ? ಯಾಕಂದ್ರೆ 1973ರಿಂದ ಬಿಫೋರ್ 76ರಿಂದ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಬರೋಕ್ಕಿಂತ ಮುಂಚೆ ನೋಡ್ರಪ್ಪ ಇದು ಹಿಂಗಿರುತ್ತೆ, ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿರ್ತಕ್ಕಂಥ 9/11ಗೆ ಇದು ನೆಕ್ಸ್ಟ್ ಅಪ್ಗ್ರೇಡ್ ಆಗಿ ಟೌನ್ ಪ್ಲಾನಿಂಗ್ ಚೇಂಜ್ ಆದ್ಮೇಲೆ ಹಿಂಗ್ ಬದಲಾವಣೆ ಆಗುತ್ತೆ, ನಿಮ್ಗೆ ಈ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಏನಾದ್ರು ನಾಲೆಜ್ ಕೊಟ್ಬಿಟ್ಟಿದ್ರೆ ಅವ್ನು ಯಾಕೆ ತಗೊಂತಂದ್ ಸರ್? ಲ್ಯಾಂಡ್ ಯಾಕೆ ತಗೊಂಡಿದ್ದು, ಸೈಟ್ ಯಾಕೆ ಈಗ ಅಧಿಕಾರಿಗಳು 1976ರಿಂದ ಅದನ್ನ ಮ್ಯಾಪ್ ಮಾಡಿ ಗ್ರಾಮ ಪಂಚಾಯತ್ ನಾನು ಹೇಳ್ತೀನಿ. ಬಟ್ ಸರ್ಕಾರ ನಾವು ಪ್ಲಾಟ್ ತಗೊಂಡು ಕೂಡ ಜವಾಬ್ದಾರಿನ ಇದು ಅಥೆಂಟಿಕ್ ಲೇಔಟ್ ಹೌದಾ ಅಲ್ಲ, ಇದ್ರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ನಾವು ವಿಚಾರ ಮಾಡಿ ತಗೋಬೇಕು. ಈಗ ಬೆಟಗೇರಲ್ಲಿ ಒಂದು ಲೇಔಟ್ ಇದೆ, ಲೇಔಟ್ ಮಾಡಿದ ಓನರ್ KB ಪೋಲ್ಸ್ ಹಾಕ್ಲಿಲ್ಲ, ರೋಡ್ ಮಾಡಿಲ್ಲ, ಓನರ್ ಸತ್ತೋದ. ಈಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅಬಂಡೆಂಟ್ ಲೇಔಟ್. ಅದಕ್ಕೆ ಅದೇ ರೀತಿಯ KB ಸೌಲಭ್ಯ ಬರಂಗಿಲ್ಲ, ಏನು ಎಮ್ಯುನಿಟೀಸ್ ಕೊಡಕ್ ಬರಂಗಿಲ್ಲ, ಯಾವ ಪಂಚಾಯತ್ ಏನು ಸೌಲಭ್ಯ ಕೊಡಂಗಿಲ್ಲ. ಈಗ ಅಲ್ಲಿ ಇರೋಂತ ನಿವಾಸಿಗಳು ಕರೆಂಟ್ ಇಲ್ಲ ವಾಸ ಮಾಡ್ತಾ ಇದ್ದಾರೆ. ಹೇಳಿದ್ವಿ ಈಗ ಅಲ್ಲಿ TL ಟೆಂಪ್ರರಿ ಯಾವ್ದೋ ಒಂದು ತಗೊಂಡು ಮಾಡ್ತಾ ಇದಾರೆ. ಇಲ್ಲ ನಮ್ ಕೊಪ್ಪಳದಲ್ಲೇ ನೀವು ಮೆಡಿಕಲ್ ಕಾಲೇಜ್ ಕಡೆ ಹೋಗ್ರಿ, ಯಾರೋ ಲೇಔಟ್ ಓನರ್ ಏನ್ ಮಾಡಿದ್ದೇನೆ ಇವತ್ತಿಗೂ ಡೆವಲಪ್ಮೆಂಟ್ ಮಾಡಿ ಇವತ್ತು ಅದನ್ನ ಇದು ತಗೊಂಡಿಲ್ಲ, ಏನು ಫೈನಲ್ ಅಪ್ರೂವಲ್. ಪಾಪ ಇವತ್ತಿಗೂ ಅಳ್ತಾರ, ಅವ್ ಪೊಲೀಸರು ಟೀಚರ್ಸ್ ಅಲ್ಲಿ ವಾಸ ಮಾಡ್ತಾರ. ತಿಂಗಳ 8,000 10,000 TL ಕರೆಂಟ್ ಬರ್ತೈತಿ ಪಾಪ ಅವ್ರು
ಅಳ್ತಾರ ಅವ್ರಲ್ಲಿ. ಸರ್ ಇದು ಎಲ್ಲ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡಕ್ಕೆ ರೇರಾನ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಹೋಗಿ ರೇರಾ ಮುಂದೆ ಫೈಲ್ ಇಟ್ರೆ ನಾನು ಆಕ್ಚುಲಿ ಇನ್ ದ ಫ್ರಂಟ್ ಆಫ್ ಕ್ಯಾಮ್ರಾ ಹೇಳ್ಬಾರ್ದು ಸರ್ ಏನ್ ನಡೀತಾ ಇದೆ ಸರ್. ಹೌದು, ಮತ್ತೆ ಒಬ್ಬ ವ್ಯಕ್ತಿ ಭ್ರಷ್ಟತೆ ಕೂಪ ಅದು. ಮತ್ತೆ ನಾ ಹೇಳ್ತೀನಿ ರೇರಾ, ನಾನು ಹೇಳ್ತೀನಿ, ನಾವು ಹಂಗಾಗಿ ನಾವು ನಗರಾಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಇವತ್ತು ಯಾರೋ ಒಬ್ಬ ಮನುಷ್ಯ ಲೇಔಟ್ ಮಾಡಿದಾನೆ ಅಂದ್ರೆ ಅದು ಸರ್ಕಾರ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಿಂದೂ ಇತ್ತು, ಈಗನೂ ಇದೆ. ಈಚ್ ಅಂಡ್ ಎವ್ರಿ ಪ್ಲಾಟ್ ನೀವು ಇಷ್ಟು ಪೇ ಮಾಡಿದ್ರೆ ರೇರಾ ಕೊಡ್ತೀವಿ ಅಂತ ಹೇಳಿ ಅವ್ರು ಒಂದು ಇದನ್ನ ತೆರೆದಿದ್ದಾರಲ್ಲ. ರೇರಾ ಅಂದ್ರೆ ನಮ್ಮ IAS ಆಫೀಸರ್ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಅವರೇ ಕೂತ್ಕೊಂಡು ಹಿಂಗ್ ಮಾಡಿದಾಗ ಜನ ಏನ್ ಮಾಡ್ತೈತಿ, ಈಗ ಪ್ರಾಧಿಕಾರದಿಂದ 4 ಡಿಪಾರ್ಟ್ಮೆಂಟ್ NOC ಕೊಟ್ಟು ಪ್ರಾಧಿಕಾರ ಅಪ್ರೂವಲ್ ಕೊಟ್ಟ ಮೇಲೆ ರೇರಾದ ಅವಶ್ಯಕತೆ ಬೀಳಂಗಿಲ್ಲ. 4 ಡಿಪಾರ್ಟ್ಮೆಂಟ್ NOC ನೋಡಿದ್ಮೇಲೆನೆ ಕೊಟ್ಟಿರ್ತಾವ. ರೇರಾ ಏನಿದೆ, ರೇರಾ ಒಂದ್ ಸುಮ್ನ ಅದೊಂದು ದೊಡ್ಡ ಆಫೀಸ್ ಮಾಡ್ಕೊಂಡು ಆ ದುಡ್ಡು ಹೊಡೆಯ ಒಂದು ಆಫೀಸ್ ಆಗಿ ಪರಿವರ್ತನೆ ಆಗಿದೆ ರೇರಾ. ಅಧ್ಯಕ್ಷರೇ, ರೀರಾ ಅನ್ನೋದು ಕೇವಲ ನಮ್ಮ ಹಂತದಲ್ಲಿ ನಾವು ವಿಚಾರ ಮಾಡ್ತಕ್ಕಂಥದ್ದಲ್ಲ. ರೀರಾ ಅನ್ನೋದು ಕಾಮನ್ ಆಕ್ಟ್. ಅದು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇನ್ವೆಸ್ಟರ್ಸು ಅಪಾರ್ಟ್ಮೆಂಟ್ಸ್ ಇರ್ಬೋದು ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಕಂಟ್ರೋಲ್ ತರಂಥದ್ದು. ಯಾವುದೋ ಒಂದು ಪಬ್ಲಿಕ್ನಲ್ಲಿ ಇಶ್ಯೂ ಮಾಡ್ತಾರೆ, ಅಡ್ವಾನ್ಸ್ ತಗೊಳ್ತಾರೆ, ಎಷ್ಟೋ ಬಿಲ್ಡಿಂಗ್ಗಳು ಪ್ರಾರಂಭ ಮಾಡ್ತಾರೆ, ಕಟ್ಟೋದಿಲ್ಲ, ನಿಂದಿರಿಸ್ತಾರೆ. ಈ ರೀರಾ ಅನ್ನೋದು ಸಬ್ಮಿಷನ್ಸು ಪ್ರಾಜೆಕ್ಟ್ ಪ್ರಕಾರ ಸಬ್ಮಿಷನ್ಸು ಪ್ರತಿ ಹಂತದಲ್ಲಿ ಕೂಡ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಇದನ್ನು ಯಾವಾಗ ಸಬ್ಮಿಟ್ ಮಾಡಿ ಈ ಯುಟಿಲೈಸೇಷನ್ ಆಫ್ ಫಂಡ್ ಜನರಲ್ಲಿಂದ ಏನು ನಾವು ರೇರಾ ಆಕ್ಟ್ ಇದೆ ಕಲೆಕ್ಟ್ ಮಾಡ್ತೀವಿ, ಅದನ್ನು ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸಾಬ್ರಿ ಹೇಳ್ದಂಗೆ ಅದು ಏನ್ ನಡೀತಾ ಇದೋ ಭ್ರಷ್ಟಾಚಾರದ ಬಗ್ಗೆ ಅದು ಯಾರು ಏನು ಮಾತಾಡಕ್ಕಾಗಲ್ಲ. ಅದು ಯಾರು ಖಂಡಿತ ಅಲ್ಲ. ಅದು ರೇರಾ ಇಸ್ ಗುಡ್ ಫಾರ್ ಮೆಟ್ರೋಪಾಲಿಟನ್ ಸಿಟೀಸ್, ನಾಟ್ ಲೈಕ್ ಸಿಟಿ ಆಫ್ ಕೊಪ್ಪಳ. ನಾನು ಹೇಳ್ತೀನಿ, ಮಹಾನಗರ ಪಾಲಿಕೆ ಇದ್ದಲ್ಲಿ ನಗರಸಭೆ ಮಾತಾಡ್ತಾ ಇದ್ದೀನಿ. ಕೊಪ್ಪಳಗೆ ಅವಶ್ಯಕತೆ ಇದೆ ಇಲ್ಲ ಅನ್ನೋದು ಅದನ್ನು ಅನಂತರ ಮಾತಾಡೋಣ. ಜ್ಞಾನೇಶ್ ಅವರೇ ಸರ್ ನೋಡಿ, ನಾನೊಂದು ಹೇಳ್ತೀನಿ, ನಾನು ಮಾತಾಡ್ತೀನಿ ನೋಡ್ರಿ. ಈಗ 1976 ನಮ್ಗೆ ಭಾಗ್ಯನಗರದಾಗ ನಾವು DC ಕನ್ವರ್ಷನ್ ಮಾಡಿಸುತ್ತಾರೆ ಯಾರು ಓನರ್. ಅದೇ ರೀತಿ ಅಧಿಕಾರಿ ಕಡೆ ಹೋಗಿ ಆ ಮ್ಯಾಪ್ ಅನ್ನು ಕೊಟ್ಟಾಗ ಅಧಿಕಾರಿ ಗ್ರಾಮ ಪಂಚಾಯತ್ PDO ಅಧಿಕಾರಿ ಯಾರ ಅಧಿಕಾರಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಖಾತಾ ಕೊಟ್ಟಾಗ ನಮ್ಮಂತ ಸಾರ್ವಜನಿಕರಿಗೆ ಅವರು ಮಾರಾಟ ಮಾಡಿದ್ದಾರೆ. ಅದೇ ರೀತಿ ನಮ್ಗೆ ಎಲ್ಲಾ ರೀತಿ ಸೌಲಭ್ಯ ಸಿಕ್ಕಾವು. ಇವತ್ತು ನಮ್ಮಲ್ಲಿ ನಾವು 40 ವರ್ಷದಿಂದ ನಮ್ಮಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಒಳ್ಳೆ ಇನ್ನೇ ಮನೆ ಕಟ್ಟಬೇಕು ಆ ಲೆಕ್ಕಕ್ಕೆ ಬಂದಿದೆ. 40 years ಅದು ಇಲ್ಲಿ 2001 ಅದಾವ, 1976, 98, 97 ಇಷ್ಟರ ಮಟ್ಟ ಎಲ್ಲ ಮ್ಯಾಪ್ ಆಗಿದೆ. ಒಂದು ಸರ್ವೆ ನಂಬರ್ ಒಂದು ಅನ್ಕೊಳ್ಳೋಣ, ಅದರಲ್ಲಿ ಒಂದು ಸರ್ವೆ ನಂಬರ್ ಇಷ್ಟು ಲೇಔಟ್ ಅಂತ ಕುತ್ಕೊಳ್ತಾವ ಅಥವಾ ಇಷ್ಟು ಪ್ಲಾಟ್ ಅಂತ ಕುತ್ಕೊಳ್ಳ. ಒಂದು ಸರ್ವೆ ನಂಬರ್ ನಲ್ಲಿ 1 ಎಕರೆಗೆ 18 ಪ್ಲಾಟ್ 20 ಪ್ಲಾಟ್ ಇದು ಒಂದು ಸರ್ವೆ ನಂಬರ್ 698 ಅಂತ ಹೇಳಿ. ಅದರಲ್ಲಿ ಒಂದು ಸೈಟ್ ಇರೋನಿಗೆ ಒಂದನೇ ಸೈಟ್ ನಮ್ಮಲ್ಲಿ ಕಟ್ಟಡ ಪರ್ಮಿಷನ್ ಸಿಕ್ಕಿದೆ, ಎರಡನೇದವನಿಗೆ ಸಿಗುತ್ತೆ, 5ನೇದವನಿಗೆ ಸಿಗುತ್ತೆ, 6, 7ನೇದವನಿಗೆ ಕಟ್ಟೋರಿಗೆ ಸಿಗಲ್ಲ. ಈ ಪಾಯಿಂಟ್ ಬರ್ತಾ ಇದ್ರಿ ನೀವು ಅಲ್ವಾ ಅಧ್ಯಕ್ಷರೇ? ಈಗ ಸರ್ ಇಲ್ಲೇ ಇದೆ ನೋಡಿ, ಇದೇ ಪ್ರಾಧಿಕಾರ ನಮ್ಗೆ ಈ ಪ್ರಾಧಿಕಾರ ನಮಗೆ ಕಟ್ಟಡ ಪರವಾನಗಿ ಕೊಟ್ಟರೆ ಇವತ್ತು ಇದಕ್ಕೆ ಲೋನ್ ಹಾಕತ್ತೆ. ಈಗ ಈ ಪ್ಲಾಟ್ ನಂಬರ್ 30 ಅನ್ಕೋರಿ, 31 ನಂಬರ್ ಖಾಲಿ ಇದೆ, ಇವತ್ತು ಅವ್ರಿಗೆ ಕಟ್ಟಡ ಪರ್ಮಿಷನ್ ಸಿಗಲ್ಲ, ಅವ್ರಿಗೆ ಲೋನ್ ಆಗಂಗಿಲ್ಲ. ಅವರಿಗೆ OCCC ಜ್ಞಾನಪ್ಪ ಅವರೇ, ತಾವು ಕೊಡ್ತಿರಕ್ಕಂತ ಲೇಔಟ್ ಪ್ರಾಧಿಕಾರದಲ್ಲಿ ಆಗಿದೆಯಾ? ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ DC ಕನ್ವರ್ಷನ್ ಆಗಿದ್ದು ಅಧಿಕಾರಿಗಳು ಕೊಟ್ಟಿರುವಂತ DC ಕನ್ವರ್ಷನ್ ಆಗಿದ್ದಕ್ಕೆ ಪ್ರಾಧಿಕಾರಕ್ಕೆ ಸಂಬಂಧ ಇಲ್ಲ. ಈಗ ಪ್ರಾಧಿಕಾರ ನಮ್ಮಲ್ಲಿ ಅನುಮೋದನೆ ಆಗಿ ನಮ್ಮ ಪ್ರಾಧಿಕಾರದಲ್ಲಿ ಅನುಮೋದನೆ ಆಗಿದ್ದೇ ಆದರೆ ನಾವು ಎಲ್ಲರಿಗೂ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡ್ತೀವಿ. ಈಗ ಈ ಮುಂಚೆ ಕೊಟ್ಟಿದ್ದು ಯಾವಾಗ ಗೌರ್ಮೆಂಟ್ ಡೆಸಿಷನ್ ತಗೊಂಡು ಸ್ಟಾಪ್ ಮಾಡ್ಲಿಕ್ಕೆ ಸರ್ಕಾರ ಕೋರ್ಟ್ನಲ್ಲಿ ಆಗಿದೆ, ಅಲ್ಲಿಂದ ಕೊಡ್ತಾ ಇಲ್ಲ. ಅದಕ್ಕೂ ಮುಂಚೆ ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ. ಅದಕ್ಕೂ ಮುಂಚೆ ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ. ಯಾವಾಗ ಈ ರಾಮನಗರದ ಒಂದು ಪ್ರಾಬ್ಲಮ್ ಇಶ್ಯೂ ಆಗಿದ ಮೇಲೆ ಕೋರ್ಟ್ ಡೈರೆಕ್ಷನ್ಸ್ ಎಲ್ಲ ಆಗಿದ್ವು. ಇನ್ ಬಿಟ್ವೀನ್ ಯಾವುದು 76 ಲಿಂದ
ಈ ಪ್ರಾಧಿಕಾರ ಬರಕ್ಕೆ ಮುಂಚೆ ಏನಾಗಿದ್ದ ಲೇಔಟ್ಗಳನ್ನೆಲ್ಲ ಕೂಡ ಅನಧಿಕೃತ ಲೇಔಟ್ಗಳಂತ ಕನ್ಸಿಡರ್ ಮಾಡಿ ಖಂಡಿತ. ಅದನ್ನು ಸ್ಟಾಪ್ ಮಾಡಿ ಅನ್ನೋಂತ ಒಂದು ಡೈರೆಕ್ಷನ್ ಬಂದಿದೆ. ಅದಕ್ಕೋಸ್ಕರ ಅವನು ಕೊಡ್ತಾ ಇಲ್ಲ. ಈಗ ಇದಕ್ಕೂ ಮುಂಚೆ ಕೊಟ್ಟಿದ್ದಾರೆ, ಇದು ಕೊಡ್ತಾ ಇಲ್ಲ ಅನ್ನೋದು ಸರಿಯೂ ಅಲ್ಲ. ಅದು ಸರ್, ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಇವರು ಇನ್ನು ಬಾಕಿ ಉಳಿದಿರ್ತಕ್ಕಂಥ ಜಿಲ್ಲೆಗಳ ಮಾಹಿತಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ, ನಮ್ಮ ಹತ್ರ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿ ಏನ್ ಸಲ್ಲಿಸಿದ್ದಾರೆ ಅಂತಂದ್ರೆ, ಎಲ್ಲೆಲ್ಲಿ ಅನಧಿಕೃತ ಅಥವಾ ಕಾನೂನು ಬಾಹಿರವಾಗಿ ಸೈಟ್ಗಳ ನಿರ್ಮಾಣ ಆಗಿದೆ ಅದನ್ನ ನೀಟಾಗಿ ಉಪಲೋಕಾಯುಕ್ತದಲ್ಲಿ ದೂರ ದಾಖಲಾಗಿದೆ. ಆಸ್ ಪರ್ ದಟ್ ಟರ್ಮ್ಸ್ ಪ್ರಕಾರ ಕಂಪ್ಲೀಟ್ ವರದಿಯನ್ನ ರದ್ದುಪಡಿಸ್ರಿ, ಕ್ಷಮಿಸಿ, ಅದಾಗಿರ್ತಕ್ಕಂಥದ್ದನ್ನ ಏನಾಗಿದೆ ಸೈಟ್ಸ್ ಲೇಔಟ್ಸ್ ಅಪ್ರೂವಲ್ ಆಗಿದೆ ಎಲ್ಲ ರದ್ದುಪಡಿಸಿ ಅಂತ ಕೊಟ್ಟಿದ್ದಾರೆ. ಆ ಪ್ರಕಾರ ಬಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಇಲ್ಲಿ ಬರುತ್ತೆ ಸರ್. ಕೊಪ್ಪಳ ಜಿಲ್ಲೆಯಲ್ಲಿ ಗಣೇಶ್ ಅವರು ಕೋರ್ಟ್ ಆರ್ಡರ್ ಬರಲಾರ್ದಕ್ಕೆ ಮೋಸ್ಟ್ಲಿ ಸೀಲ್ ಹಾಕಿದ್ದಾರೆ ಅನಿಸ್ತದೆ ಸರ್. ಇದನ್ನ ನಗರ ಯೋಜನೆ ಇಲಾಖೆ ಇದ್ದಿದ್ದು, ನಗರ ಯೋಜನೆ ಇದ್ದಾಗ ಇದು ನೀವು ಒಂದ್ಸಲ ನೀವು ಮ್ಯಾಪ್ ಸಮೇತ ತಗೊಂಡು ಬನ್ನಿದ್ದು, ಇದು ಚರ್ಚೆ ಮಾಡೋಣ ಅಂತ. ಇದಕ್ಕೆ ನಮ್ಮ ಹತ್ರ ಇದ್ದು 1000 ಸರ್, ನಮ್ಮ ಊರಾಗ ತಗೊಂಡ್ಬನ್ನಿ. ನಗರ ಯೋಜನೆ ನಗರಸಭೆ ಆಗಿದೆ, ಬೇರೆದವರಿಗೆ ಆಗಂಗಿಲ್ಲ. ಅಲ್ಲಲ್ಲ ಇಲ್ಲ, ಒಂದು ನಿಮಿಷ ಈ ಲೇಔಟ್ಗಳ ಬಗ್ಗೆ ನೀವು ನಮಗೆ ಗಮನಕ್ಕೆ ತಗೊಂಬನ್ನಿ. ನೀವು ಎಲ್ಲ ಒಟ್ಟಿಗೆ ಕೂಡಿಸ್ತಂದಿದ್ರೆ ಅದನ್ನು ಸರಿ ಆಗಲ್ಲ. ನೀವು ಪ್ರತ್ಯೇಕವಾಗಿ ಇದರಲ್ಲಿ ಆಗಿದ್ದನ್ನ ನೀವು ಡಿಟೇಲ್ ಆಗಿ ತಗೊಂಡ್ಬನ್ನಿ, ಅದು ನಮ್ಮ ಆಫೀಸ್ ನಲ್ಲಿ ಚೆಕ್ ಮಾಡ್ತೀವಿ. ಯಾಕಂದ್ರೆ ಪ್ರಾಧಿಕಾರದ ಸೀಲ್ ಹಾಕ್ಯಾರಂದ್ರೆ ನಗರ ಯೋಜನೆ ಅವರು ಹಂಗ ಹಾಕಿರಂಗಿಲ್ಲ. ಇದ್ರ ಬಗ್ಗೆ ನಾವು ಅಧಿಕೃತ ಚರ್ಚೆ ಮಾಡ್ತೀವಿ ಕೊಟ್ಮೇಲೆ ಹಾಕಿರ್ತಾರೆ. ಏನಪ್ಪರೆ ನೀವು ತಗೊಂಡು ಬನ್ನಿ. ಈ ಲೇಔಟ್ ಸೀಲ್ ಹಾಕಿದ್ರೆ ಲೇಔಟ್ ಅಲ್ಲ ಅಂತ ಕನ್ಸಿಡರ್ ಮಾಡಿಲ್ಲ. ಇದು ಮಂತೇಶ್ವರಿ ಇದು ಲೇಔಟ್ ಕಾಪಿ ಕೊಡ್ತಾ ಇಲ್ಲ ಅವರು ನಮಗೆ. ಇದು ಲೇಔಟ್ ಕಾಪಿ ಕೊಡ್ತಾ ಇಲ್ಲ. ಲೇಔಟ್ ಕಾಪಿ ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೂ ನಿಮ್ ಮುಂದೆ ಹೇಳ್ಬಿಡ್ತೀನಿ. ಇವ್ರು ಕೊಡ್ತಿರೋದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡ್ತಾ ಇದ್ದೀರಿ. ಲೇಔಟ್ ಕಾಪಿ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಕೇಳ್ರಿ, ಬಿ ಟಿ ಪಾಟೀಲ್ ನಗರ ಇದೆ, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ತಗೊಂಡು ಮಾರ್ಪಾಡು ಮಾಡಿದ್ದಾರೆ. ಇದರಲ್ಲಿ ಯಾವುದು ಅಷ್ಟೇ ಆಗಿರ್ಬೋದು. ಈಗ CSI ಟು ಗಾರ್ಡನ್ ಎಲ್ಲಾ ಬಿಟ್ಟು ಮೊದಲಿಗೆ ಒಂದು ನಗರ ಯೋಜನೆ ಇಲಾಖೆ ಆಗಿರ್ಬೇಕು, ನಗರಾಭಿವೃದ್ಧಿ ಪ್ರಾಧಿಕಾರ ನಗರ ಯೋಜನೆ ಇಲಾಖೆ ಒಳಗ ಮಾರ್ಪಾಡು ಮಾಡ್ತಾರೆ. ಅವಾಗ ಅದು ಅನಧಿಕೃತ ಲೇಔಟ್ ಆಯ್ತು, ಯಾವ್ದು ಬಿ ಟಿ ಪಾಟೀಲ್. ಆ ರೀತಿ ಕೆಲವೊಂದು ಲೇಔಟ್ಗಳು ಮೊದ್ಲಿಗೆಲ್ಲ ಪರ್ಮಿಷನ್ ತಗೊಂತಾರ, CSI ಬಿಡ್ತಾರ, ಗಾರ್ಡನ್ ಬಿಡ್ತಾರ, ಎಲ್ಲಾ ಏನ್ ನಾರ್ಮ್ಸ್ ಫಾಲೋ ಮಾಡ್ತಾರ. ಆಮೇಲೆ ಅದನ್ನ ಮಾರ್ಪಾಡು ಮಾಡ್ತಾರ ಸ್ಥಳೀಯ ಸಂಸ್ಥೆ ಒಳಗೆ. ಅವಾಗ ಅದು ಅನಧಿಕೃತ ಲೇಔಟ್ ಸಮಸ್ಯೆ. ನಿಮ್ ಪ್ರಕಾರ ನಾನು ಈಗ ಚರ್ಚೆ ಮಾಡ್ತೀನಿ. ಇವಾಗ ಗಾರ್ಡನ್ ಅಂತ ಬಿಟ್ಟಿದ್ದೇನೆ ಫ್ಲಾಟ್ಗಳು ಮಾಡ್ಕೊಂಡಾರೆ. ಈಗ ಜಲ್ವಂತ ಉದಾಹರಣೆ ಬಿ ಟಿ ಪಾಟೀಲ್ ನಗರ್, ಗವಿಶ್ರೀನಗರ್. ಈ ಗಾರ್ಡನ್ ಅಂತ ಹೇಳಿ ಅಪ್ರೂವಲ್ ತಗೊಂಡು ಅನಂತರ ಸ್ಥಳೀಯ ಸಂಸ್ಥೆಗಳಲ್ಲಿ ಅದನ್ನು ಮರುಪಾವತಿ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಹಂತದಲ್ಲಿ ಈಗ ಭಾಗ್ಯನಗರದಲ್ಲಿ ಮೊನ್ನೆ ಕೂಡ ನನ್ನ ಗಮನಕ್ಕೆ ಬಂದಿದೆ, ಕೋಡ್ ಖರಾಬ್ ಅಂತ ಇರೋ ಜಾಗವನ್ನು ಫ್ಲಾಟ್ ನಂಬರ್ ಕುಂದಿಸ್ಕೊಂಡು ಮಾಡಿದ್ದಾರೆ. ಈಗ ನಾಳೆ ಅದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡೋಗಿಲ್ಲ ಅಂತಂದ್ರೆ ಅವ್ರಿಗೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ಹೆಂಗ ಸರ್? ನಮ್ದು ಒಂದು ಮನವಿ, ನಮ್ಮ ಹೋರಾಟ ಅಲ್ಲ ಜ್ಞಾನಪ್ಪ ಅವರು ನಮಗೇನಿಲ್ಲ, ಅವ್ರ ಹೋರಾಟ ನ್ಯಾಯಯುತವಾಗಿದೆ. ನಮ್ಮ ಹೋರಾಟ ಏನ್ರಿ, ನಮ್ಮ ಮನವಿ ಏನ್ರಂದ್ರೆ, ನಾವು ಒಂದು ಪ್ಲಾಟ್ ಖರೀದಿ ಮಾಡಿದೀವಿ, ನಾವು ಮನೆ ಕಟ್ಟಬೇಕು, ನಮಗೆ ಅವಕಾಶ ಮಾಡಿಕೊಡ್ರಿ. ನಮ್ಮ ಸಾರ್ವಜನಿಕರಿಗೆ ಹೆಟ್ಟಿ ಅವರೇ, ಇಷ್ಟು ವರ್ಷ ಹೋರಾಟ ಮಾಡಿದ್ರಿ. ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಹಾಲಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ಎಸ್, ಅವರ ಹೋರಾಟಕ್ಕೆ ನಮ್ಮ ಸಮ್ಮತಿ ಇದೆ, ಇವನ್ ಅವ್ರದ್ದು ಕರೆಕ್ಟ್ ದಾರಿ ಇದೆ ಅಂತ ಒಪ್ಕೊಂಡ್ರು. ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ಎಲ್ರಿಗೂ ನೀವು ರಿಪ್ಲೈ ಬಂತು ನಿಮಗೆ? ರಿಪ್ಲೈ ಕೊಟ್ಟಿದ್ದಾರೆ. ಇದಕ್ಕೆ ತೋರಿಸಿದ್ರ? ಈ ಡಾಕ್ಯುಮೆಂಟ್ಸ್ ತೋರಿಸಿ, ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದ್ವಿ ನಾವು. ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹೋರಾಟ, ನನ್ನ ಮನವಿ, ನನ್ನ ಸಾರ್ವಜನಿಕರು ಪ್ಲಾಟ್ ಖರೀದಿ ಮಾಡಿದ್ದಾರೆ, ಅವ್ರ ಮನೆ ಕಟ್ಟಬೇಕಂತ ಇದೆ, ಅವ್ರಿಗೆ ಬ್ಯಾಂಕ್ ಲೋನ್ ಆಗ್ಬೇಕು, ಇದಕ್ಕೊಂದು ದಾರಿ ಅಂತ ಬೇಕು, ನಮ್ಗೆ ದಾರಿ ಕೊಡ್ಬೇಕು. ಎಷ್ಟು ವರ್ಷ ನಾವು ಕಾಯ್ಬೇಕು? 2018 ಇವತ್ತು 2025, 7 ವರ್ಷ ಆಗಿವತ್ತು. ನಾವು ಫ್ರೀ ಆಗಿ ಕೊಡ್ರಿ ಅಂತ ಹೇಳಿ ಕಟ್ಟಡ ಪರವಾನಗಿ ಕೇಳ್ತಾ ಇಲ್ಲ. ನಮಗೆ ಅದ್ರದ್ದು ಏನು ಫೀಸ್ ಇದೆ ಕಟ್ಕೊಂಡು ಕೊಡ್ರಿ. ಸರ್ಕಾರ ಹಂತದಲ್ಲಿ ಅದು ನಾವು ಯಾರು ಮಾಡಿದ್ರು, ಏನ್ ತಪ್ಪು ಮಾಡಿದ್ರು ನಮ್ಗೆ ಅದು ಗೊತ್ತಿಲ್ಲ. ಅಧಿಕಾರಿಗಳು ನಮ್ಗೆ ಎಲ್ಲಾ ರೀತಿ ವ್ಯವಸ್ಥಿತವಾಗಿ ಖಾತಾ ಕೊಟ್ಟಾರ. ನಮ್ಗೆ ಇವತ್ತೆಲ್ಲ ಡಾಕ್ಯುಮೆಂಟ್ಸ್ ಅದಾವ. ನಮಗೆ ಸಾರ್ವಜನಿಕರಿಗೆ ನಾವು ಯಾರು ಪ್ಲಾಟ್ ಖರೀದಿ ಮಾಡಿವಿ ಅವರಿಗೆ
ಮನೆ ಕಟ್ಟಕ ಕಟ್ಟಡ ಪರವಾನಗಿ ಕೊಡ್ರಿ, ಅವ್ರಿಗೆ ಬ್ಯಾಂಕ್ ಲೋನ್ ಅವಕಾಶ ಕೊಡ್ರಿ, ನಾವು ಕೇಳ್ಕೊಳ್ಳೋದು. ಇದೊಂದು ಬಾಡಿ ಕ್ರಿಯೇಟ್ ಮಾಡಿ ನಾನು ಮೊನ್ನೆ ಹೇಳಿದ ಸಾರಿ, ಈಗ ಬಾಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಸರ್ಕಾರ ನಮ್ಗೆ ಯಾವುದೇ ರೀತಿಯ ಪವರ್ಸ್ ಇಲ್ಲ. ಈಗ ನಮ್ಮ ಮಾಜಿ ಅಧ್ಯಕ್ಷರು ಅನುಭವಿಸ್ತಿದ್ದಾರೆ, ಅವರು ಒಂದ್ ನಿಮಿಷ ನಾನು ಕನ್ಕ್ಲೂಸ್ ಮಾಡ್ತೀನಿ. ಈಗ ಪ್ರಾಧಿಕಾರ ಬರಕ ಮುಂಚೆ ನಗರ ಯೋಜನಾ ಇಲಾಖೆ ಅಂತ ಇತ್ತು, ನಗರ ಯೋಜನಾ ಪ್ರಾಧಿಕಾರ ಅಂತ ಹೇಳಿ ಕೊಪ್ಪಳದಲ್ಲಿ ಇತ್ತು. ಅದು ಉಸ್ತುವಾರಿ ಒಳಗ ಕೆಲವೊಂದು ಲೇಔಟ್ಗಳು ಆಸ್ ಇಟ್ ಈಸ್ ನಗರಾಭಿವೃದ್ಧಿ ಪ್ರಾಧಿಕಾರ ನಾಮ್ಸ್ ಏನಿದಾವೆ ಅದನ್ನು ಫ್ರೇಮ್ ಮಾಡಿದ್ದಾರೆ. ಫ್ರೇಮ್ ಮಾಡಿ ಕೆಲವೊಂದು ರೂಲ್ಸ್ ಫಾಲೋ ಮಾಡ್ಯಾರ ಅವರು. ಅವು ಕೂಡ ಸ್ವಲ್ಪ ಇದಾವೆ, ಸಮಸ್ಯೆ ಇದೆ, ಕೊಡ್ತಾ ಇಲ್ಲ ಅನ್ನೋದು ಒಂದು ಕೂಗಿದೆ. ಅಂಥವಕ್ಕೂ ಕೂಡ ನಾವೆಲ್ಲ ಕೂಡ ನಾವು ನಮ್ಮ ಮೀಟಿಂಗ್ ನಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ಸರ್ಕಾರಕ್ಕೆ ನಾವು ಕಳಿಸ್ತೀವಿ. ಈಗ ಅದನ್ನು ಏನಿಲ್ಲ, ನಾವು ಯಾವುದು ಸೈಡ್ ಬಿಟ್ಟಿಲ್ಲ, ಗಾರ್ಡನ್ ಬಿಡಲ್ಲ. ನಾ ಗಾರ್ಡನ್ ನಾವು ಚೇಂಜ್ ಮಾಡ್ಕೊಂಡಿದ್ದೀನಿ, ನಾನು ಖರೀದಿ ಮಾಡೀನಿ. ಸೈಡ್ ನಾನು ತೆಗೆದಿಲ್ಲ. 20 ಫೀಟ್ ರೋಡ್ ಮಾಡಿದ್ದೀನಿ, ನಾನು 25 ಫೀಟ್ ರೋಡ್ ಮಾಡ್ಬೇಕಾಗಿ 20 ಫೀಟ್ ರೋಡ್ ವಾಸ್ತವಿಕ ಸ್ಥಳಕ್ಕೆ ಯೋಗ್ಯನಾ? ಒಂದು ಹೊಸ ಲೇಔಟ್ ಬೇಕಂದ್ರೆ ಇಂಥ ಲೇಔಟ್ಗಳಿಗೆ ನಾವೇನಾದ್ರು ನಮ್ಮ ಪ್ರಾಧಿಕಾರದಿಂದ ನಾವು ಸರ್ಕಾರಕ್ಕೆ ಕಳ್ಸಕ್ ಆಗಲ್ಲ. ಸರ್ಕಾರನೇ ಅದು ಒಂದು ನಿರ್ಣಯ ತಗೋಬೇಕಾಗ್ತದೆ. ಈಗ ನಮ್ಮ ಯೋಜನೆ ಇಲಾಖೆ ಒಳಗೆ ಏನಾಗಿದ್ದಾವೆ ಅಲ್ಲ ಸರ್, ಅಬ್ಸರ್ವೇಷನ್ ಅಂತ ಇರುತ್ತೆ. ಒಂದು ಲೇಔಟ್ ಅಲ್ಲಿ ಹೆಂಗ್ ನಡೀತಾ ಇದೆ, ಚರಂಡಿ ಮೇಂಟೆನೆನ್ಸ್ ಇದೆನಾ ಇಲ್ಲ, ಅಥವಾ ಸಂಬಂಧಪಟ್ಟ ರಸ್ತೆ ಇಟ್ಬಿಟ್ಟಿದ್ದಾರೆ, ಅಪ್ರೂವಲ್ ಇದ್ದಂತ ಸಂದರ್ಭ ಅಂದ್ರೆ DC ಕನ್ವರ್ಸೇಷನ್ ಲೆಟರ್ ಅಪ್ರೂವಲ್ ಬಂತಲ್ಲ, ಅವಾಗ ಹೆಂಗಿತ್ತ ರಸ್ತೆ, ಇವಾಗ ಎಕ್ವೈರ್ ಆಗಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡೋರು ಯಾರಿಲ್ವಾ ಸರ್? ಮಾಡ್ತಾರೆ. PWD ಅವರು ರೋಡ್ ಎಲ್ಲ ಚೆಕ್ ಮಾಡಿ ಅವರು NOC ಕೊಡ್ತಾರೆ. ಕೊಟ್ಟ ನಂತರ ನಾವು ರಿಲೀಸ್. ಹೊಸ ಲೇಔಟ್ಗಳು ಎಲ್ಲವೂ ಅವು ಎಲ್ಲವೂ ನಾಮ್ಸ್ ಪ್ರಕಾರನೇ ಆಗ್ತಾವು. ಈಗೆಲ್ಲ ಡಿಪಾರ್ಟ್ಮೆಂಟ್ ಅದ್ರ ಮೇಲೆ ವಿಜಿಲೆನ್ಸ್ ಟೀಮ್ ಇದೆ, ಎಲ್ಲ ಮಾಡ್ತಾರ. ಬಟ್ ಅವರು ಅವ್ರು ಕೇಳ್ತಾ ಇರೋದು ಹಳೆ ಬಿಫೋರ್ 76 ಇಂದ 80 ಅವಾಗಿನೂ ಪರಿಹಾರ ಕೊಡ್ರಿ ಅಂತ ಕೇಳ್ತಾರೆ. ಅದು ನಮ್ಮ ಹಂತದಲ್ಲಿ ಆಗಲ್ಲ. ಅದು ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ಮೇಲೆ ಅಲ್ಲಿಂದ ಅಪ್ರೂವಲ್ ತಗೊಂಡ್ಮೇಲೆ ಯಾವ್ದೇ ನ್ಯೂಸೆನ್ಸ್ ಮಾರ್ಪಾಡು ಮಾಡಕ್ಕೂ ಆಗಂಗಿಲ್ಲ, ಏನು ಮಾಡಕ್ಕಾಗಿಲ್ಲ. ಹ್ಯಾಟಿ ಅವ್ರು ಕೇಳ್ತಾ ಇರೋದು ಹಳೆ ಲೇಔಟ್ಗಳು ಇವತ್ತೇನ್ ತಗೊಂಡಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ಸರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಈಗ ಹೊಸ ಯಾವ ಕ್ರಮ ಇಲ್ಲ. ಕೇಳ್ತಾ ಇರೋದು ಬಡ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ, ಪ್ರೈವೇಟ್ ನೌಕರಿ ಮಾಡೋರಿಗೆ, ಸರ್ಕಾರಿ ನೌಕರಿ ಮಾಡೋರಿಗೆ ಬಹಳ ತೊಂದರೆ ಆಗತೈತಿ. ಅವ್ರು ಪ್ಲಾಟ್ ಖರೀದಿ ಮಾಡ್ರೆ ಒಂದ್ ಮನಿ ಕಟ್ಟಿಗೆಬೇಕು. ಕೊಪ್ಪಳದಲ್ಲಿ ಭಾಗ್ಯನಗರದಲ್ಲಿ ಒಂದ್ ಮನಿ ಕಟ್ಟಿದ್ರೆ ನಮ್ಗೆ ಸ್ಕೂಲು ಕಾಲೇಜ್ ಎಲ್ಲ ಒಂದು ನಾವು ಇಲ್ಲೇ ಒಳ್ಳೆ ಚೆನ್ನಾಗಿರುತ್ತೆ. ಸರ್ಕಾರ ಕೂಡ ಇರೋದ್ರಿಂದ 1990 ಖರೀದಿ ಮಾಡಿರೋ ಸಾವಿರಾರು ಕೋಟಿ ಬರೀ ರೆವಿನ್ಯೂ ಜನರೇಟ್ ಆಗುತ್ತೆ ಸರ್. 1985 ಖರೀದಿ ಮಾಡಿದಾರ, 1990 ಖರೀದಿ ಮಾಡಿದಾರ, 2000 ಇಸಿ ಒಳಗೆ ಖರೀದಿ ಮಾಡಿದಾರ, ಒಂದೊಂದು ಸಿಂಗಲ್ ಪ್ಲಾಟ್ ಖರೀದಿ ಮಾಡ್ಯಾರ ಬಡವರು. ಅವ್ರಿಗೆ ಇವತ್ತು ಮನಿ ಕಟ್ಟಿಗೆ ಬೇಕು. ಎಲ್ಲ ಸರ್ಕಾರಗಳು ತಿಳುವಳಿಕೆ ಇರ್ಲಿಲ್ಲ ಅವಾಗ. ಪ್ರಾಧಿಕಾರದ ಅಪ್ರೂವ್ಡ್ ಲೇಔಟ್ ಹೋಗ್ಬೇಕು, ಅದನ್ನ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಪರಿಹಾರ ಅವ್ರು ಕೇಳ್ತಾ ಇದ್ದಾರೆ. ತಪ್ಪಿಲ್ಲ. ಸರ್ಕಾರಗಳು ಏನಂತ ಎಲ್ಲರಿಗೂ ಮನೆ ಇರಬೇಕು, ಎಲ್ಲರಿಗೂ ಸೂರು ಇರ್ಬೇಕಂತ ಹೇಳ್ತೈತಿ. ಒಂದು ಸ್ವಂತ ಜಾಗದಾಗ ಮನೆ ಕಟ್ಕೊಳಕ್ ಅವಕಾಶ ಕೊಡ್ಬೋದು. ಕಟ್ಟಡ ಪರವಾನಗಿ ಇದ್ರೆ ಅದನ್ನ ಸ್ವಲ್ಪ ಲೋನ್ ಮಾಡ್ಕೊಂಡು ಕಟ್ಕೊಂತಾರ ಬಡವರು. ಒಂದು ಹಂಗೆ ನಿಮ್ಮ ಮಾತಿನ ಚರ್ಚೆ, ಅಧ್ಯಕ್ಷರಿದ್ರಿ, ಮಾಜಿ ಅಧ್ಯಕ್ಷರಿದ್ರಿ ಮತ್ತು ಹೋರಾಟ ಸಮಿತಿಯವರಿದ್ರಿ. ಈ ಎಕ್ಸಿಸ್ಟಿಂಗ್ ಹಳೆ ಲೇಔಟ್ಸ್ ಗಳನ್ನ ಬಿಟ್ಟು ಯಾಕಲ್ಲಿ ಹೋಲ್ಡ್ ಆಗಿದೆನೋ ಗೊತ್ತಿಲ್ಲ, ಅದು ಕಾನೂನು ರೀತಿಯಿಂದ ಕೋರ್ಟಲ್ ಕೇಸ್ ಇದೆ. ಹೊಸ ಜಾಗ ಅಂದ್ರೆ ಇಂಪ್ಲಿಮೇಷನ್ ಮಾಡ್ಕಂತ ಮುಂದ್ಗಡೆ ಇರ್ತಕ್ಕಂಥ ಕೆಲವು ಹೊಲಗಳನ್ನ ಕನ್ವರ್ಸೇಷನ್ ಮಾಡಿ ಅಲ್ಲಿ ಹೊಸ ಲೇಔಟ್ಗಳಾದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಪ್ರೂವಲ್ ಸಿಗ್ತಾ ಇದಾವೆ ಅಲ್ವಾ ಸರ್? ಸಿಗ್ತಾ ಇದೆ. ಈ ಕಂಪ್ಲೀಟ್ ಆಗಿ ಊರ್ ಎನ್ಲಾರ್ಜ್ ಆಗ್ತಾ ಇದೆ, ಹೊಸ ಲೇಔಟ್ಗಳು ಉದಾಯಿಸ್ತಾ ಇದಾವೆ, ಜನರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲಿ ಸೈಟ್ಗಳನ್ನು ತಗೋತಾ ಇದ್ರೆ, ಮನೆ ಕಟ್ತಾ ಇದ್ರೆ, ಎಲ್ಲ ಪರ್ಮಿಷನ್ ಇದೆ. ಈಗ ಅದನ್ನ ಹಂಗೆ ಎಕ್ಸ್ಪೆನ್ಷನ್ ಮಾಡ್ತಾ ಹೋದಂಗೆಲ್ಲ ಹಳೆವು ನೆನೆಗುದಿಗೆ ಬೀಳ್ತಾ ಇದೆ. ಇಫ್ ಇನ್ ಕೇಸ್ ಹಳೇದುಗಳಿಗೆ ಏನಾದ್ರು ಪರ್ಮಿಷನ್ ಸಿಕ್ಬಿಟ್ರೆ ಹೊಸವಕ್ಕೆ ಏನಾದ್ರು ತಡೆ ಉಂಟಾಗಬಹುದು, ಇರಬಹುದಲ್ಲ? ಇಲ್ಲ, ಅದನ್ನು ನಡೆದಿದ್ದೆ ಅದು. ಅಲ್ಲಲ್ಲ, ಈಗ ರಾಮನಗರ ಇಶ್ಯೂ ಚಾಲುವಾಗಿದ್ದು ಹೇಗೆ? ರಾಮನಗರದಲ್ಲಿ ಈ ಟೈಪ್ ಎಲ್ಲ ಲೇಔಟ್ಸ್ ಮಾಡಿ ವಿದೌಟ್ ಡೆವಲಪ್ಮೆಂಟ್ 5 ಲಕ್ಷ 10 ಲಕ್ಷಕ್ಕ ಅವಾಗ ಏನಾಯ್ತು, ರಿಯಲ್ ಎಸ್ಟೇಟ್ ಲಾಬಿ ಇವರೆಲ್ಲ ಪದ್ಧತಿ ಪ್ರಕಾರ ರೇರಾ ತಗೊಂಡು, ಪ್ರಾಧಿಕಾರ ಅಪ್ರೂವಲ್ ತಗೊಂಡು ಏನ್ ಡೆವಲಪ್ಮೆಂಟ್ ಮಾಡಿ ಆ ರೇಟ್ಗೆ ಈ ರೇಟ್ ಟ್ಯಾಲಿ ಮಾಡಿ ನೋಡಿದಾಗ ಇದು 30 lakhs ಸೈಟ್ ಬಿದ್ರೆ ಇದು ಬರೀ 5 ಲಕ್ಷದಾಗ 10 ಲಕ್ಷದಾಗ ಸೈಟ್ ಸಿಕ್ತಿತ್ತು. ಹಂಗಾಗಿ ಜನ ಏನ್ ಮಾಡಿದ್ರು, ಎಲ್ಲರೂ ಅಕ್ರಮ ಲೇಔಟ್ ಕಡೆ ವಾಲಿದ್ರು. ಅವಾಗ ಇವು ಕೆಲವೊಂದು ಸೋಕಾಲ್ ಲಾಬಿ ಕೋರ್ಟಿಗೆ ಹೋಗಿ ಇದ್ರ ಬಗ್ಗೆ
ಅಷ್ಟೇ ತಂದಿದ್ರಿಂದ ಅವತ್ತಿಂದ ಇವತ್ತಿನವರೆಗೂ ರಾಜ್ಯದಲ್ಲಿ- ನೆನೆಗುದಿಗೆ ಬಿದ್ದು. ಇದು ನಮ್ಮ ಒಂದೇ ರಾಜ್ಯ ಅಲ್ಲ, ಇದನ್ನ ಇಟ್ಟುಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ಸಮಸ್ಯೆ ಇದೆ. ಈ ಸಮಸ್ಯೆ ಇದೆ. ನಮ್ಮ ರಾಜ್ಯ ಒಂದೇ ಇಲ್ಲ ಈ ಸಮಸ್ಯೆ. ಇದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಮೇರೆಗೆ ಎಲ್ಲಾ ರಾಜ್ಯಗಳ ಕಡೆ ಈ ತೊಂದರೆ ಆಗ್ತಾನೆ ಇದೆ. ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಆಗ್ಬೇಕಂತಂದ್ರೆ ಒಂದು ಸರ್ಕಾರದ ಹಂತದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ಬೇಕಾಗತ್ತೆ. ಅದು ನಡೀತಾನೆ ಇದೆ. ಅದು ಒಂದು ಪೂರಕವಾಗಿ ಬಿ ಖಾತಾ ಕೊಟ್ಟಿದ್ರು, ಬಿ ಖಾತಾನೇ ಸಮಾನತೆ ಎ ಖಾತಾ ಕೂಡ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕೊಪ್ಪಳದಲ್ಲಿ ಕೂಡ ನಮ್ಮ ವಾಸ್ತವಾಂಶನ ಮಾಡಿದಾಗ ಪರಿಹಾರ ಸಿಗುತ್ತೆ. ಇದಕ್ಕೆ ಇಲ್ಲ ಪರಿಹಾರ ಅದನ್ನು ಒಂದು ಮಾದರಿ ಇಟ್ಟುಕೊಂಡು ಇನ್ನು ನಮ್ಮ ಕರ್ನಾಟಕದ ಎಲ್ಲಾ ರಾಜ್ಯದಲ್ಲಿ ಕೂಡ ಕೊಡಬೇಕನ್ನುವಂತ ಒಂದು ಚಿಂತನ ಮಂಥನ ಸರ್ಕಾರ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲಿ ಕಾಣ್ತೀವಿ ಅನ್ನುವಂತ ಒಂದು ಭರವಸೆ ಇದೆ ನಮಗೆ. ನೋಡಿ ಸರ್, 1976 ಆಗಿದ್ದು ಲೇಔಟ್ಸ್ 2008ಕ್ಕೆ ಬಂದು ಅವು ಹಳೆ ಲೇಔಟ್ ಅಂತ ಅನಾಧಿಕೃತ ಬಡಾವಣೆ ಅಂತ ಮಾಡಿಬಿಟ್ರು. ಅದೇ ಅನಾಧಿಕೃತ ಬಡಾವಣೆಗಳಿಗೆ ಈ ಸರ್ಕಾರ ಈಗ ಡೆವಲಪ್ಮೆಂಟ್ ಮಾಡಕ್ ಅಲ್ಲಿ ಎಲ್ಲ ನಡೀತಾ ಇದೆ, ಕೆಲಸ ನಡೀತಾ ಇದಾವೆ. ರೋಡ್ ಮಾಡ್ತಾರೆ, ಡ್ರೈನೇಜ್ ಮಾಡ್ತಾರೆ. ನಮಗೊಂದು ಕಟ್ಟಡ ಪರವಾನಗಿ ಕೊಟ್ಟರೆ ಒಂದು ಸಣ್ಣ ಮನೆ ಕಟ್ಕೊಂತಾರೆ ಬಡವರು, ನಮ್ಮ ಮಧ್ಯಮದವರು ಬಡವರು ಇವರೆಲ್ಲ ಮನೆ ಕಟ್ಕೊಂತಾರೆ. ಆದ್ರೆ ಅದೇ ಅನಾಥ ಬಡಾವಣೆಗೆ ಈಗ ಎಲ್ಲಾ ರೀತಿ ಸೌಲಭ್ಯ ಕೊಡ್ತಾರೆ ಸರ್ಕಾರ. ಸೌಲಭ್ಯ ಯಾಕೆ ಕೊಟ್ರು? ಈಗ ರಾಜಕಾರಣಿಗಳು ಓಟ್ ಹಾಕಿರ್ತೀರಿ, ಅಲ್ಲಿ ಅದು ಅನಧಿಕೃತ ಲೇಔಟ್ ಅನ್ನು ಗುರುತಾದ್ಮೇಲೆ ಅಲ್ಲ ನಮ್ಮ ಮನೆ ಮುಂದೆ ಸರ್ ಅದೇ ರೋಡ್ ಮಾಡ್ಬಿಡೋದು. ನೀವು ಒಂದ್ಸರಿ ಚುನಾವಣೆ ಬಹಿಷ್ಕಾರ ಮಾಡಿದ್ರಿ ಭಾಗ್ಯನಗರದ. ಹೌದು, ಮಾಡಿದ್ವಿ ಮುಂದೆ ಮಾಡಿದ್ವಿ. ಅದು ಮತ್ತ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ರು, ನಿಮ್ಗೆಲ್ಲ ಮುಂದೆಲ್ಲ ಆಗ್ತೈತೆ ಅಂತ ಹೇಳಿದ್ರು. ಮತ್ತೆ ಅದನ್ನ ನಾವು ಒಪ್ಪಿಕೊಂಡ್ವಿ. ಈಗ ಆಗ್ಲಿಲ್ಲ. ಭರವಸೆ ಕೊಟ್ರು ಅನ್ನೋದು ನಿಮ್ದು ವಾದ. ಎಲ್ಲಾ ಪಕ್ಷದವರು ನಮಗೆ ನಿಮಗೆ ಮುಂದೆ ಹಿಂಗಾಗತ್ತೆ, ಒಳ್ಳೇದಾಗತ್ತೆ, ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಯಾರು ಇವತ್ತಿಗೆ ಏನೂ ಆಗ್ತಾ ಇಲ್ಲ ನಮಗೆ. ಅಂದ್ರೆ ಕೋರ್ಟ್ ನಲ್ಲಿ ಇರ್ತಕ್ಕಂಥ ತ್ಯಾಜ್ಯ ಈಗ ಬಡವರೆಲ್ಲ ನಮಗೆ ಹೋರಾಟ ಸಮಿತಿಗೆ ಬಂದು ಎಲ್ಲಾರು ನಮ್ಮ ಮನವಿ ಕೇಳೋದು ಹೋರಾಟ ಸಮಿತಿಗೆ ಬಂದು ಕೇಳ್ಕೊಂತಾರೆ. ಈಗ ಅವ್ರು ಹೋಗಿ ಬೇರೆ ಕಡೆ ಹೋಗಿ ಕೇಳ್ಕೊಳ್ಳೋದಾಗಲ್ಲ. ಈಗ ನಾವು ಒಂದು ಹೋರಾಟ ಸಮಿತಿ ಮಾಡಿದ ಸಂಬಂಧ ನಮ್ಮಲ್ಲೇ ಕೇಳ್ಕೊಂತಾರೆ. ನಿಮ್ಮ ಊರಿನವರೇ ನಿಮ್ಮ ಜೊತೆಗೆ ನಿಂತ್ಕೊಂಡು ಫೈಟ್ಗೆ ಬೆಂಬಲ ಸೂಚಿಸಿರ್ತಕ್ಕಂಥವ್ರು ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದಾರೆ. ಸೊ ಅವ್ರ ಗೌರ್ಮೆಂಟ್ ಇದೆ. ಯಾವಾಗ ಹೋಗಿ ನಾವು ಭೇಟಿ ಆಗಿಲ್ವಾ? ಭೇಟಿ ಆಗಿದ್ದೇವೆ ಎಲ್ಲ. ನೋಡಿ, ನಾವು ಬಿಜೆಪಿ ಗೌರ್ಮೆಂಟ್ ಇದ್ದಾಗನು ಹೋಗಿ ಮನವಿ ಕೊಟ್ಟಿವಿ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗನು ಮನವಿ ಕೊಟ್ಟಿ. ನಿಮ್ಮ ಸಮಸ್ಯೆನ ಎಲ್ಲರೂ ಸ್ಪಂದನೆ ಮಾಡ್ತಾರ, ಆದ್ರೆ ಯಾವುದೇ ಕಾರ್ಯರೂಪಕ್ಕೆ ಇನ್ನುವರೆಗೆ ಅದು ಬಂದಿಲ್ಲ ಅನ್ನೋಕೋಬೇಡ್ರಿ. ಇವಾಗ ಪ್ರಾಯೋಗಿಕವಾಗಿ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ಬೆಂಗಳೂರು ಹಂತದಲ್ಲಿ ಇದು ಈ ಪ್ರಾಬ್ಲಮ್ ನಮ್ಮ ಬೆಂಗಳೂರಿನಲ್ಲಿ ಕೂಡ ಇತ್ತು. ಎ ಖಾತಾ ಬಿ ಖಾತಾ ಇತ್ತು, ಅಲ್ಲಿ ಕೂಡ ಇತ್ತು. ಬಿ ಖಾತಾಗೆ ಸಮಾನತೆ ಹಕ್ಕನ್ನು ಈಕ್ವಲ್ ಟು ಎ ಖಾತಾ ಬಿ ಖಾತಾ ಒಂದು ಮಾಡಿ ಅವ್ರಿಗೆಲ್ಲ ಏನು ಸೌಲಭ್ಯಗಳು ಎ ಖಾತಾ ಕೊಡ್ತಾ ಇದ್ದೀರಿ, ಬಿ ಖಾತಾ ಕೂಡ ಕೊಡಿ ಅಂತ ಹೇಳಿ ಒಂದು ರೂಲ್ ಫ್ರೇಮ್ ಮಾಡಿ ಬಿಟ್ಟಿದ್ದಾರೆ. ಈಗ ಅಲ್ಲಿ ಕೂಡ ಈ ನಮ್ಮ ಮನೆ ಕಟ್ಟಡ ಪರ್ಮಿಷನ್ ಇರ್ಬೋದು, ಲೋನ್ ಫೆಸಿಲಿಟೀಸು ಎಲ್ಲ ಅವರಿಗೆ ಕೊಡಿರಿ ಬಿ ಖಾತಾ ಕೂಡ ಅಂತ ಮಾಡಿದ್ದಾರೆ. ಇವಾಗ ಫಸ್ಟ್ ಇದು ನಡೀತಾ ಇದೆ, ರೀಸೆಂಟ್ ಆಗಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅದು ಅನಂತರ ರಾಜ್ಯಕ್ಕೆ ಕೂಡ ಅದನ್ನು ಕೊಡ್ತಾರೆ. ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಆ ಬಿ ಖಾತಾ ಸಮಾನತೆನೆ ಎ ಖಾತಾ ಸಮಾನತೆನೆ ಬಿ ಖಾತಾ ಕೊಟ್ಟಿದ್ದೆ ಆದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಡೇರ್ನೆಸ್ ಈ ಡೈನಮಿಕ್ ಸ್ಟೆಪ್ ನಮ್ಮ ಸಿದ್ದರಾಮಯ್ಯ ತಗೊಂಡಾರು ಹೊರತು ಬೇರೆ ಯಾರು ತಗೊಂಡಿಲ್ಲ. ಬಟ್ ಅಧ್ಯಕ್ಷ ಹೇಳಿದಾಗ ಅದು ಆಗ್ಬಹುದು. ಯಾವಾಗ ನಮ್ಮ ಮಕ್ಕಳ ಕಾಲಕ್ಕೆ ನೀವು ಮಾಡ್ಬೋದಾಗಿತ್ತಲ್ಲ, ನೀವು ಗಮನಕ್ಕೆ ತಗೊಂಡು ಎ ಖಾತಾನ ಬಿ ಖಾತಾ ನಾವು ನಿಮ್ಗೆ 10 ವರ್ಷ ಮುಖ್ಯಮಂತ್ರಿ ಇದ್ದವ್ರು ಬಿ ಖಾತಾ ಮಾಡಿದ್ದು, ಬಿ ಖಾತಾಗೆ ಸಮಾನತೆ ಹಕ್ಕನ್ನು ಕೊಟ್ಟಿದ್ದು ಸಿದ್ದರಾಮಯ್ಯನವರೇ. ಏನ್ ಸರ್ ಬಂತು ಸರ್? ಈಗ ಬೆಂಗಳೂರಿನಲ್ಲಿ ಬಂದಿದೆ, ಬೆಂಗಳೂರಿನಲ್ಲಿ ಎಲ್ಲ ಫೆಸಿಲಿಟಿ ಬರ್ತಾವಲ್ಲ. ಡಿಸ್ಕಸಿಂಗ್ ಇನ್ ದ ಸೆಂಟರ್ ಆಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಬಟ್ ಇನ್ನೊಂದು 20-25 ವರ್ಷದಲ್ಲಿ ಕೊಪ್ಪಳಕ್ಕೂ ಬರುತ್ತೆ ಎ ಖಾತಾ ಇದ್ದದ್ದು ಸಮಾನ. ನಮ್ಮ ಗವರ್ಮೆಂಟ್ ಆ ತರ ಸುಳ್ಳು ಭರವಸೆಗಳನ್ನು ಕೊಡುವಂತ ಗವರ್ಮೆಂಟ್ ಅಲ್ಲ. ಕಾಂಗ್ರೆಸ್ನವ್ರ ಮೇಲೆ ಬಿಜೆಪಿಯವರು, ಬಿಜೆಪಿ ಮೇಲೆ ಕಾಂಗ್ರೆಸ್ನವರು ನಾವು ನಮ್ಮ ಗವರ್ಮೆಂಟ್ ಯಾವ ರೀತಿಯ ಸುಳ್ಳು ಭರವಸೆಗಳನ್ನು ಕೊಡತಕ್ಕಂಥ ಗವರ್ಮೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಓಪನ್ ಆಗಿ ಹೇಳಿದ್ದಾರೆ, ಬಿ ಖಾತಾನ ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ. ಅದರ ಬೆಂಗಳೂರು ಹಂತದಲ್ಲಿ ಈಗ ಎಲ್ಲರೂ ಸೌಲಭ್ಯ ಪಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಬಿ ಖಾತಾ ಮೊದಲಿಗೆ ಇಲ್ಲ, ಏನೂ ಇಲ್ಲದವರು ಇವಾಗ ಬಿ ಖಾತಾ ತಗೊಂಡಿದ್ದಾರೆ. ಯಾರು ಬಿ ಖಾತಾ ತಗೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ನಮ್ಮ ಹೋರಾಟದ ಜೊತೆಗೆ
ನಾವು ಕೂಡ ಕೊಪ್ಪಳದಲ್ಲಿ ಕೂಡ ನಾವು ಇವ್ರ ಜೊತೆಗಿರ್ತೀವಿ. ಮಾನ್ಯ ಶಾಸಕರು ಕೂಡ ನಮ್ಮ ಇವ್ರ ಕೂಗಿಗೆ ಬಹಳ ಸ್ಪಂದನೆ ಮಾಡಿದ್ದಾರೆ. ಯಾವುದೇ ಒಂದು ಹಂತದಲ್ಲಿ ಬಿ ಖಾತಾ ಕೂಡ ಬರಲಾರದ ಹಂತದಲ್ಲಿ ಅಟ್ಲೀಸ್ಟ್ ಇವರು ಒಂದು ಫಾರ್ಮ್ 3 ಅನ್ನು ಕ್ರಿಯೇಟ್ ಮಾಡ್ಕೊಡ್ರಿ, ನಮಗೆ ಎ ಖಾತಾ ಆಗ್ಲಿ ಬಿ ಖಾತಾ ಆಗ್ಲಿ ಕೊಡ್ರಿ ನಮಗೆ ಅನ್ನೋದ್ ಬಗ್ಗೆ ಕೂಡ ಅವರು ಕೇಳಿದ್ರು. ಅಂದ್ರೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಲಿ ಅನ್ನೋದು ವಿಚಾರಕ್ಕಾಗಿ. ಅಂದ್ರೆ ಬಿಜೆಪಿ ಅವ್ರು ಮಾಡ್ಲಿಲ್ಲ, ನಾವು ಮಾಡ್ತಾ ಇದೀವಿ ಅಂತ ಡೈರೆಕ್ಟ್ ಆ ತರ ನಾನು ಹೇಳಬೇಕಾಗ್ತದೆ. ಮಾಡಿದ್ದು ಹೇಳಬೇಕಲ್ಲ. ಆಗಿನ ಸಂದರ್ಭ, ನಿಮ್ ಟೈಮು, ನಿಮ್ ಪೀರಿಯಡ್ ಸರ್, ನೀವು ನ್ಯಾಯ ಕೊಟ್ಟು ಬಿಟ್ಟಿದ್ರೆ ಕೊನೆವರೆಗೂ ನಿಮ್ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಇರ್ತಿತ್ತು. ಈಗ ಅಧ್ಯಕ್ಷರು ಹೇಳಿದಾಗೆ ನಾನು ಯಾವುದೇ ಸರ್ಕಾರಿ ಮಟ್ಟದಲ್ಲಿ ಈಗ ಮಾಡುವಂತ ಈ ಇಶ್ಯೂ ಇಲ್ಲ. ಈ ಇಶ್ಯೂ ಈ ಕೋರ್ಟ್ನಾಗ ಇರೋದ್ರಿಂದ ಅದು ಇವ್ರು ಏನಾರ ಟೈಪ್ ಮಾಡಕ್ ಹೋದ್ರೆ ಇಟ್ ವಿಲ್ ಬಿ ಕಂಟೆಂಪ್ಟ್. ಆ ಕಾರಣದಿಂದ ಇದಕ್ಕೊಂದು ಸ್ಪೆಷಲ್ ಏನೋ ಒಂದ್ ಯಾವ್ದೋ ಕಾನೂನು ಸೌಲಭ್ಯ ಅಂದ್ರೆ ಅವರು ಸರ್ಕಾರ ಒಂದು ವಿಚಾರ ಮಾಡಿದ್ದು ಅಡ್ಡ ಬರ್ತಾ ಇದ್ರಿ. ಎ ಖಾತಾನೆ ಬಿ ಖಾತಾನೆ ಈಕ್ವಾಲಿಟಿ ಮಾಡಿದೆ ಅಂದ್ರೆ ಸೌಲಭ್ಯಗಳು ಅಟ್ಲೀಸ್ಟ್ ಜನರಿಗೆ ಏನಾದ್ರು ಪಾಸ್ ಮಾಡಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ. ಈ ಕಟ್ಟಡ ಪರ್ಮಿಷನ್ ಸಿಗ್ತಾ ಇಲ್ಲ, ಲೋನ್ ಸಿಗ್ತಾ ಇಲ್ಲ, ಇವೆರಡು ಮೇಜರ್ ಇಶ್ಯೂಸ್. ಅನಂತರ ಒನ್ ಬೈ ಒನ್ ಇಶ್ಯೂಸ್ ಬರ್ತಾರೆ. ಅದನ್ನ ಅಟ್ಲೀಸ್ಟ್ ಈ ಬೇಸಿಕ್ ಪ್ರಾಬ್ಲಮ್ಸ್ ಏನಿದಾವೆ ಈ ಬೇಸಿಕ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಚಿಂತನೆ ಸುಪ್ರೀಂ ಕೋರ್ಟ್ ಮೊನ್ನೆ 5ನೇ ತಿಂಗಳಲ್ಲಿ ಕಟ್ಟಡ ಪರವಾನಗಿ ಯಾರು ತಗೊಳ್ಳಾರ್ದ ಮನೆ ಕಟ್ತಾರ ಅವರಿಗೆ ಕರೆಂಟ್ ಕೊಡಬೇಡ್ರಿ, ನೀರು ಕೊಡಬೇಡ್ರಿ ಅಂತ ಆದೇಶ ಇದೆ ಸುಪ್ರೀಂ ಕೋರ್ಟ್. ಅದು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಅಂದ್ರೆ ಈ ಕಟ್ಟಡ ಪರವಾನಗಿ ಕೊಡಬೇಕು ಎಲ್ಲರಿಗೂ. ಅವ್ರು ಆದೇಶ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಈಗ ರೂಲ್ಸ್ ಯಾರು ಬ್ರೇಕ್ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು 2000 ಇಸ್ವಿಯಿಂದ ಹಿಂದ್ಗಡೆ ತಾಳಿ ಕಟ್ಟಿ ಅಕ್ಷತೆ ಹಾಕಿ 20 ಜನ ಅಥವಾ 50 ಜನ ಹಿರಿಯ ಬಾಂಧವರಿದ್ರೆ ಅದು ಮದುವೆ ಅಂತ ಆಗ್ಬಿಡ್ತಿತ್ತು, ಸಿಹಿ ಊಟ ಉಣಿಸ್ಬಿಡ್ತಿದ್ರು. ಆಫ್ಟರ್ ದಟ್ ಸರ್ಕಾರದ ಯೋಜನೆಗಳು ಕೆಲವೊಂದು ಬಾಂಡ್ಗಳು ಬಂದಾಗ ಯಾವ ರೀತಿ ಇಂಪ್ಲಿಮೇಷನ್ ಮಾಡಿದಾರೆ ಅಂದ್ರೆ ಮದುವೆ ಆದ್ರೆ ಅಷ್ಟೇ ಅಲ್ಲ, ಅವರು ಅಧಿಕೃತ ವಿವಾಹಿತರು ಮತ್ತು ದಂಪತಿಗಳನ್ನು ಕನ್ಸಿಡರ್ ಮಾಡ್ತಾ ಬಂದ್ರು. ಅದೇ ತರನಾಗಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಏನ್ ಹೇಳಿದ್ರು, ಅದನ್ನ ಟೌನ್ ಪ್ಲಾನಿಂಗ್ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಅದನ್ನ ಅಪ್ರೂವ್ ಮಾಡಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆ ಬರ್ತಿದ್ದಿಲ್ಲ ಅನ್ನೋದು ನಿಮ್ಗಳ ವಾದ ಅಲ್ವಾ? ಏನಾಗಿದೆ ನೀವು ಕರೆಕ್ಟ್ ಪಾಯಿಂಟಿಗೆ ಬಂದಿದ್ದೀರಿ. ಅನಧಿಕೃತ ಲೇಔಟ್ಗಳ ಏನು ಸರ್ಕಾರಕ್ಕೆ ಗಮನಕ್ಕಿಲ್ಲದೆ ಸ್ಥಳೀಯ ಸಂಸ್ಥೆಗಳಲ್ಲಿ DC ಅಪ್ರೂವಲ್ ತಗೊಂಡು ಅಲ್ಲಿ ಪಾರ್ಕ್ಗಳನ್ನೇ ಚೇಂಜ್ ಮಾಡಿದ್ದಾರೆ. DC ಹೋಗಿ ಅವ್ರು ಏನಾದ್ರು ಅಕ್ಕಪಕ್ಕದಲ್ಲಿ ಇದ್ದವರು ಕೂಡ ಪಾರ್ಕ್ ಚೇಂಜ್ ಮಾಡೋ ಇವಾಗ ಪರ್ಮಿಷನ್ ಕೇಳೋರು ಅಕ್ಕಪಕ್ಕ ಪಾರ್ಕ್ಗಳು ಚೇಂಜ್ ಮಾಡಿ ಫ್ಲಾಟ್ ಕೊಡಿಸುವಾಗ ಸುಮ್ಮನೆ ಇದ್ರೆ ಪಾರ್ಕ್ ಡೈವರ್ಟ್ ಮಾಡುವಾಗ ಅಲ್ಲಿ ಇರ್ತಕ್ಕಂಥವ್ರು ಎಂಜಾಯ್ ಮಾಡೋಕ್ಕೋಸ್ಕರ ಅಂತ ಹೇಳಿ ಒಂದು ಫ್ರೇಮ್ ಮಾಡ್ತಾರೆ. ಅದನ್ನು ಪಾರ್ಕ್ ಅಂತ ತೋರಿಸ್ತಾರೆ, CA ಸೈಟು ನಾಗರಿಕ ಸೌಲಭ್ಯಗಳಿಗಂತ ಕೊಡ್ತಾರೆ. ಅದನ್ನೆಲ್ಲ ಡಿವೈಡ್ ಮಾಡಿ ಫ್ಲಾಟ್ಗಳು ಮಾಡುವಾಗ ಅವರು ಸುಮ್ಮನೆ ಇರೋದು ಸರಿನಾ? ಆಗ ಇಲಾಖೆ ಮಧ್ಯಪ್ರವೇಶ ಮಾಡಬೇಕಾಗ್ತಿತ್ತು. ಅದರ ಜವಾಬ್ದಾರಿ ಕೂಡ ಇಲಾಖೆಗೆ ಎಷ್ಟು ಜವಾಬ್ದಾರಿ ಇರ್ತದೆ, ನಾಗರಿಕರಿಗೆ ಇನ್ನೂ ಎಚ್ಚರ ಇರಬೇಕಾಗತ್ತೆ. ಎಲ್ಲ ಇಲಾಖೆಗಳು ಇರೋದು ಸಾರ್ವಜನಿಕರ ಹಿತಕ್ಕಾಗಿ, ಸಾರ್ವಜನಿಕರ ಒಂದು ಅಳಲು ಕೆಳಗೆ ಎಲ್ಲ ಇಲಾಖೆಗಳು. ಇವತ್ತು 2018 7 ವರ್ಷ ಆದ್ರೂ ನಮ್ಗೆ ಈ ಒಂದು ವಿಷಯಕ್ಕೆ ಸಂಬಂಧ ಯಾವುದೇ ರೀತಿ ನಮ್ಗೆ ಸ್ಪಂದನೆ ಸಿಗ್ತಾ ಇಲ್ಲ. ಓನ್ಲಿ ಫಾರ್ ಖಂಡಿತ ಬಿ ಖಾತಾಗೆ ಸಮಾನತೆ ನಮ್ಮ ಕೊಡ್ತಾರೆ. ಸಾಮಾನ್ಯ ಜನರು ಎಲ್ಲರೂ ಬಡವರು ಅಲ್ಲ, ನಮಗೆ ಮನೆಗೆ ಹೇಳ್ತೀನಿ, ಒಂದು ಮನೆ ನಮಗೆ ಬಂದ್ರೆ ಇವತ್ತು ಕನ್ಯಾ ಕೊಡ್ತಾ ಇಲ್ಲ, ಸರಿಯಾಗಿ ಮನಿ ಇಲ್ಲ ಅಂದ್ರೆ ಹೊಸ ಮನೆ ಕಟ್ಟಿಗೆಬೇಕಂತ ವಿಚಾರ ಮಾಡಿದ್ರೆ ಸೌಲಭ್ಯ ಮಾಡಿ ಒಂದ್ ಒಳ್ಳೆ ಮನೆ ಕಟ್ಟಿದ್ರೆ ಅವನಿಗೆ ಕನ್ಯಾ ಕೊಡ್ತಾರೆ. ಅಲ್ಲ ಸದಿ ಕೊಡ ಸರಿ ಮನೆ ಇಲ್ಲ. ಅಲ್ಲ ನೀವು ಹೇಳೋದು ಅರ್ಥ ಆಗುತ್ತಾ? ಅಲ್ಲಿ ತಗೊಂಡಂತವ್ರು ಬಡತನ ಹೌದು, ಅನಧಿಕೃತ ಬಡಾವಣೆಗಳಲ್ಲಿ ತಗೊಂಡಿರುವವರು ಬಡತನ ಅನಧಿಕೃತ ಬಡಾವಣೆ 2018 ಅವರಿಗೆ ಯಾವುದೇ ಒಂದು ಲೋನ್ ಇಲ್ಲ, ಮನಿ ಕಟ್ಸಕ್ಕಿಲ್ಲ, ಅದೇನಾರ ಖಾತಾ ಇಲ್ಲ ಅಂದ್ರೆ ಕನ್ಯಾ ಆ ರೀತಿ ತೊಂದರೆಗಳು ಇದೆ. ಪಾಟೀಲ್ ಸರ್, 2018ರಿಂದ ಅನಧಿಕೃತ ಬಡಾವಣೆಗಳು, ಅದಕ್ಕಿಂತ ಮುಂಚೆ ಅಧಿಕೃತ ಬಡಾವಣೆಗಳು ನಾವು 2018 ಅನಧಿಕೃತ ಅವರು, ನಾವು ಅದಕ್ಕಿಂತ ಮುಂಚೆ ತಗೊಂಡ ಬಡವರು ಇಲ್ಲ 98ಗೆ ಪ್ರಾಧಿಕಾರ ಆಗಿದೆ.
ಅದು ಏನ್ ಅವಾಗ ಸ್ಟಾಪ್ ಮಾಡಿದ್ರು ಅಲ್ಲಿ ಮಟನು 2018 ಹೊರಡಿಸಿರೋದು ಇವು ಅನಾಧಿಕೃತ ಬಡಾವಣೆಗಳು ಅಂತ 2018 ಎಲ್ಲಿವರೆಗೂ ಮಾಡಿದ್ದಾರೆ? 76ರಿಂದ ಏನ್ ಮಾಡಿದ್ದಾರೆ ಅವನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಕಾನೂನು 76ರಿಂದನೇ ಇದೆ. 61ರಾಗ ಇದಾಗೈತೆ. ಇಂಪ್ಲಿಮೆಂಟ್ ಆಗಿರೋದು 76ರಲ್ಲಿ. ಇಂಪ್ಲಿಮೆಂಟ್ ಆಗಿರೋದು 76 ಒಳಗಡೆ 76 ಒಳಗಡೆ ಏನ್ ಲೇಔಟ್ಗಳಾಗಿದ್ದಾವೆ 76 ಒಳಗಡೆ ಏನು ಲೇಔಟ್ಗಳಿದ್ದಾವೆ ಅವೆಲ್ಲದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ದಾರೆ. ನಾವು ಪ್ರಾಧಿಕಾರ ಅಪ್ರೂವಲ್ ತಗೊಂಡು ನಾವು ಅದನ್ನ ಮಾರ್ಪಾಡು ಮಾಡಿ ಏನೋ ಮಾಡಿವಿ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂದಾಗ ಮಾತ್ರ ಅದು ಅನಧಿಕೃತ ಬಡಾವಣೆ ಆಗಿದೆ. ಯಾವ ಈಗ ಬೇರೆ ಬೇಕಾದಷ್ಟು ಬಡಾವಣೆಗಳಿದ್ದಾವೆ. 1976 ತಿಳಿಸ್ಬಿಟ್ಟಿದ್ರೆ ನಾವು ಬಡವ್ರು ಯಾಕೆ ತೊಗೊಳಕ್ ಹೋಗಿದ್ದೀವಿ ಸರ್? ನಾವು ತೊಗೊಳಕ್ ಹೋಗಿದ್ದಿಲ್ಲ, ಪ್ಲಾಟ್ನ ಖರೀದಿನೇ ಮಾಡಕ್ ಹೋಗಿದ್ದಿಲ್ಲ. 2018ರಲ್ಲಿ ಹೊಡಿಸಿದ್ರೆ ಯಾರು ಬಡವ್ರು ಖರೀದಿ ಮಾಡ್ತಾ ಇಲ್ಲ, ನಾವು ಯಾರು ಬಡವ್ರು ಖರೀದಿ ಮಾಡಂಗಿಲ್ಲ ಅಂತ ಲೇಔಟ್ನ ಯಾರು ಖರೀದಿ ಮಾಡಕ್ ಹೋಗಂಗಿಲ್ಲ. ಈಗ ಜ್ಞಾನಪ್ಪ ಹೇಳಿದಂಗೆ ಈ ಸಮಸ್ಯೆ ಇವತ್ತು ನಮ್ಮ ನಗರದಲ್ಲಿದೆ. ಇನ್ನು ಫ್ಯೂಚರ್ 4-5 ವರ್ಷದಲ್ಲಿ ಇವತ್ತೇನು ಹಳ್ಳಿಗಳಲ್ಲಿ ಅಕ್ರಮ ಬಡಾವಣೆಗಳನ್ನ ಮಾಡಿ ನಗರ ಯೋಜನೆ ಇಲಾಖೆ ಒಂದು ಇದೆ, ಇವಾಗ ಆಲ್ರೆಡಿ ವರ್ಕ್ ಮಾಡ್ತಾ ಇದೆ. ಹಳ್ಳಿ ಕೂಡ ಆಗ್ತಾ ಇರೋದು ಕೂಡ ನಗರ ಯೋಜನೆ ಇಲಾಖೆ ಮಾಡ್ತಾ ಇದ್ದಾರೆ. ಪಂಚಾಯತಿ ಅವ್ರು ಕಾಯ್ಕೋಬೇಕು. ಅವರೇ ವಿದೌಟ್ ಎಲೆಕ್ಟ್ರಿಕಲ್ ಪೋಲ್ 11-9 ತೆಗೆದು ಕೊಡ್ತಾರಂದಾಗ ಇನ್ ಫ್ಯೂಚರ್ ಅದು ಕೂಡ ಅನಧಿಕೃತ ಬಡಾವಣೆ. ಈ ಸಮಸ್ಯೆ ಜ್ಞಾನಪ್ಪ ಹೇಟಿ ಅವ್ರೇನು ಹೋರಾಟ ಮಾಡ್ತಿದಾರ ಈ ಟೈಪ್ ಹಳ್ಳಿಗೂ ಹೋರಾಟ ಸಮಿತಿಗಳು ಆಗ್ಬೇಕಾಗತ್ತೆ. ನಾವ್ ಅದನ್ನ ಈಗ ಸರಿ ಮಾಡ್ಕೊಳ್ಳಿಲ್ಲ. ಇಷ್ಟೊತ್ತು ಕೇಳಿದ್ರಿ ಈ ಜ್ವಲಂತ ಸಮಸ್ಯೆ ಅಂತ ಏನು ಮಾರಕವಾಗಿ ಬಿಂಬಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇರಲಿ ಅಥವಾ ಮಾಜಿ ಸರ್ಕಾರಗಳಿರ್ಲಿ, ಒಟ್ಟಾರೆ ನಿಮಗೆ ಮತ ಹಾಕಿ ನಿಮಗೆ ಆಡಳಿತವನ್ನು ಕೊಟ್ಟಿರ್ತಕ್ಕಂಥವರ ಸ್ಥಿತಿ ಮಲತಾಯಿ ಧೋರಣೆಯಲ್ಲಿ ಮಿಂದೆದ್ದು ಹೋಗ್ಬಿಟ್ಟಿದ್ದಾರೆ. ಇವರುಗಳಿಗೆ ಅಂದ್ರೆ ನಾವು ಎಸ್ಪೆಷಲಿ ಇವತ್ತು ಭಾಗ್ಯನಗರ ಕೊಪ್ಪಳಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಏನು ಹಮ್ಮಿಕೊಂಡಿದ್ವಿ, ಅಟ್ಲೀಸ್ಟ್ ಈ ಭಾಗದವರಿಗೆ ನ್ಯಾಯ ಅಂತಕ್ಕಂಥದ್ದು ಸಿಕ್ಕರೆ, ಮದುವೆ ಆಗೋರಿದ್ದಾರೆ, ಸಾಲ ಮಾಡ್ತಕ್ಕಂಥವ್ರು ಇದ್ದಾರೆ, ಆ ಲೋನ್ ಅಪ್ರೂವಲ್ ಸಿಕ್ಕ ನಂತರ ಮನೆ ಕಟ್ಕೊಳ್ಳೋರು ಇದ್ದಾರೆ, ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಕ್ಕಂಥ ಲೇಔಟ್ಸ್ ಅವ್ರು ಇದ್ದಾರೆ, ಸೈಟ್ಸ್ ನವರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಇವರಿಗೆ ಆದಷ್ಟು ಶೀಘ್ರವಾಗಿ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಈಗ ಆಡಳಿತದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು, ಒಂದು ಸಹಭಾಗಿತ್ವದಲ್ಲಿ ನಿಮ್ಮನ್ನ ಗೆಲ್ಸಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ತೀರ ಅಂತ ಭಾವಿಸ್ತಾ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.